नन्दिनि नन्दितमेदिनि विश्वविनोदिनि नन्दनुते गिरिवरविन्ध्यशिरोधिनि वासिनि विष्णुविलासिनि जिष्णुनुते भगवति हेशिति कण्ठकुटुम्बिनि भूरि कुटुम्बिनि भूरि कृते जय जय हे महिषासुरमर्दिनि रम्यकपर्दिनि शैलसुते सुरवरवर्षिणि दुर्धरधर्षिणि दुर्मुखमर्षिणि हर्षरते त्रिभुवनपोषिणि शङ्करतोषिणि कल्मषमोषिणि घोषरते धनुजनिरोषिणि दितिसुतरोषिणि दुर्मदशोषिणि सिन्धुसुते जय जय हे महिषासुरमर्दिनि रम्यकपर्दिनि शैलसुते अयि जगदम्ब मदम्ब कदम्ब वनप्रियवासिनि हासरते शिखरि शिरोमणि तुङ्ग हिमालय शृङ्गनिजालय मध्यगते मधुमधुरे मधुकैटभगञ्जिनि कैटभभञ्जिनि रासरते जय जय हे महिषासुरमर्दिनि रम्यकपर्दिनि शैलसुते ಕಾಳಿಕಾಂಬೆಗೆ ವಂದಿಸುತ್ತಾ ಶ್ರೀ ಕಾಳಿಕಾಂಬಾ ಎಜುಕೇಶನ್ ಟ್ರಸ್ಟ್ ರಿಜಿಸ್ಟರ್ಡ್ ವತಿಯಿಂದ 17ನೇ ವರ್ಷದ ವಿದ್ಯಾರ್ಥಿ ವೇತನ ವಿತರಣಾ ಸಮಾರಂಭ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂತಹ ಶ್ರೀ ಸುಧಾಕರ್ ಆಚಾರ್ಯ ಪ್ರಾಂಶಿ ಇವರನ್ನ ಆತ್ಮೀಯವಾಗಿ ಸ್ವಾಗತವನ್ನು ಬಯಸ್ತೇನೆ. ಇವರಿಗೆ ಪ್ರಶ್ನೆಯಾಚರಣೆ ಮಾಡುವಂತೆ ಪುಷ್ಪವನ್ನು ನೀಡಿ ಗೌರವಿಸಬೇಕಾಗಿ ಮೂಲಕ ವಿನಂತಿಸಿಕೊಳ್ಳುತ್ತೇವೆ. ಹಾಗೆ ಇನ್ನೋರ್ವ ಅತಿಥಿಗಳಾಗಿರುವ ಚಂದ್ರಾಚಾರ್ಯ ಕಲೆ ಆಡಳಿತ ಮಂತ್ರಿಶ್ವರು ಶ್ರೀ ಕಾಳಿಕಾಂಬಾ ದೇವಸ್ಥಾನದ ಹೊರಗಡೆ ಅವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸುತ್ತಿದ್ದೇನೆ. ಇವರಿಗೆ
ನಮ್ಮ ಟ್ರಸ್ಟ್ನ ಸದಸ್ಯರು ಮಹೇಶ್ ಆಚಾರ್ಯ ಕೂಡ ಇವರು ಪುಷ್ಪವನ್ನು ನೀಡಿ ಗೌರವಿಸಬೇಕಾಗಿ ಮೂಲಕ ವಿನಂತಿಸಿಕೊಳ್ತಾ ಇದ್ದೇನೆ. ಇವತ್ತಿನ ಈ ಒಂದು ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾದಂಥ ಶ್ರೀ ಎ ನಾಗರಾಜಾಚಾರ್ಯ ಬೆಂಗಳೂರು ಇವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತವನ್ನು ಬಯಸ್ತೇನೆ. ಇವರಿಗೆ ನಮ್ಮ ಟ್ರಸ್ಟ್ನ ಗೌರವಾಧ್ಯಕ್ಷರಾಗಿರುವ ಚಂದ್ರಾಚಾರ್ಯ ಜ್ಯೋತಿಕಾ ಸುಂದರ ಇವರು ಪುಷ್ಪವನ್ನು ನೀಡಿ ಗೌರವಿಸಬೇಕಾಗಿ ಮೂಲಕ ವಿನಂತಿಸಿಕೊಳ್ತಾ ಇದ್ದಾರೆ. ಇನ್ನೊಂದು ಅತಿಥಿಗಳಾದಂಥ ಶ್ರೀ ರಾಘವೇಂದ್ರಾಚಾರ್ಯ ಕೋಟ ಇವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತವನ್ನು ಬಯಸ್ತೇನೆ. ಇವರಿಗೆ ಯಶೋಧರಾಚಾರ್ಯ ಕುഞ്ഞാಣಿ ಇವರು ಪುಷ್ಪವನ್ನು ನೀಡಿ ಗೌರವಿಸಬೇಕಾಗಿ ಮೂಲಕ ವಿನಂತಿಸಿಕೊಳ್ತಾ ಇದ್ದಾರೆ. ಇನ್ನೊಂದು ಅತಿಥಿಗಳಾದಂಥ ಶ್ರೀ ಕೃಷ್ಣಾಚಾರ್ಯ ನವರತ್ನ ಜ್ಯುವೆಲರ್ಸ್ ಉದ್ಯಾವರ ಇವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತವನ್ನು ಬಯಸ್ತೇನೆ. ಇವರಿಗೆ ನಮ್ಮ ಟ್ರಸ್ಟ್ನ ಉಪಾಧ್ಯಕ್ಷರಾಗಿರುವ ರವೀಂದ್ರಾಚಾರ್ಯ ಸಂದ್ರಾಡಿ ಇವರು ಪುಷ್ಪವನ್ನು ನೀಡಿ ಗೌರವಿಸಬೇಕಾಗಿ ಮೂಲಕ ವಿನಂತಿಸಿಕೊಳ್ತಾ ಇದ್ದಾರೆ. ಇನ್ನೊಂದು ಅತಿಥಿಗಳು ಶ್ರೀ ವಸಂತಾಚಾರ್ಯ ಪಾರ್ಶ್ವಕಳ ಇವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತವನ್ನು ಬಯಸ್ತೇನೆ. ರವೀಂದ್ರಾಚಾರ್ಯ ಸಂದ್ರಾಡಿ ಇವರು ಪುಷ್ಪವನ್ನು ನೀಡಿ ಗೌರವಿಸಬೇಕಾಗಿ ಮೂಲಕ ವಿನಂತಿಸಿಕೊಳ್ತಾ ಇದ್ದಾರೆ. ಇನ್ನೊಂದು ಅತಿಥಿಗಳು ಶ್ರೀ ಉದಯಾಚಾರ್ಯ ಗುಜ್ಜೇರಿ ಸುಜಿತ್ ಕುಂದಾಪುರ ಇವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತವನ್ನು ಬಯಸ್ತೇನೆ. ಹಾಗೆ ಕಳೆದ ದೇವಸ್ಥಾನದ ಎರಡನೇ ಆಡಳಿತ ಮುಖ್ಯಸ್ಥರಾದ ಉದಯಾಚಾರ್ಯ ಕಟಬತ್ತು ಇವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತವನ್ನು ಬಯಸ್ತೇನೆ. ಇವರಿಗೆ ಮಹೇಶಾಚಾರ್ಯ ಇವರು ಪುಷ್ಪವನ್ನು ನೀಡಿ ಗೌರವಿಸಬೇಕಾಗಿ ಮೂಲಕ ವಿನಂತಿಸಿಕೊಳ್ತಾ ಇದ್ದಾರೆ. ಹಾಗೆ ಎರಡನೇ ಮುಖ್ಯಸ್ಥರ ಮೂರನೇ ಮುಖ್ಯಸ್ಥರಾದ ಶ್ರೀರಾಮಾಚಾರ್ಯ ಇವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತವನ್ನು ಬಯಸ್ತೇನೆ. ಇವರಿಗೆ ಕೃಷ್ಣಾಚಾರ್ಯ ಬರುವಂತೆ ಇವರು ಪುಷ್ಪವನ್ನು ನೀಡಿ ಗೌರವಿಸಬೇಕಾಗಿ ಮೂಲಕ ವಿನಂತಿಸಿಕೊಳ್ತಾ ಇದ್ದಾರೆ. ಶ್ರೀ ನಾರಾಯಣಾಚಾರ್ಯ ಇವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತವನ್ನು ಬಯಸ್ತೇನೆ. ಇವರಿಗೆ ಯಶೋಧರಾಚಾರ್ಯ ಪುಷ್ಪವನ್ನು ನೀಡಿ ಗೌರವಿಸಬೇಕಾಗಿ ಮೂಲಕ ವಿನಂತಿಸಿಕೊಳ್ತಾ ಇದ್ದಾರೆ. ಶರಣದಾಸ ಸಮಿತಿಯ ಅಧ್ಯಕ್ಷರಾದ ಅಶೋಕಾಚಾರ್ಯ ಅವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತವನ್ನು ಬಯಸ್ತೇನೆ. ಯಶೋಧರಾಚಾರ್ಯ ಪುಷ್ಪವನ್ನು ನೀಡಿ ಗೌರವಿಸಬೇಕಾಗಿ ಮೂಲಕ ವಿನಂತಿಸಿಕೊಳ್ತಾ ಇದ್ದಾರೆ. ಸೇವಾ ಸಮಿತಿಯ ಅಧ್ಯಕ್ಷರಾದ ದಿನೇಶ್ ಆಚಾರ್ಯ ಅವರನ್ನ ಆತ್ಮೀಯವಾಗಿ ಸ್ವಾಗತವನ್ನು ಬಯಸ್ತೇನೆ. ಹಾಗೆ ಮಹಿಳಾ ಸಮಿತಿಯ ಅಧ್ಯಕ್ಷರಾದ ಶೈಲಾ ರಾಮಕೃಷ್ಣಾಚಾರ್ಯ ಅವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತವನ್ನು ಬಯಸ್ತೇನೆ. ಕೋಶಾಧಿಕಾರಿಗಳನ್ನು ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ. ರವೀಂದ್ರಾಚಾರ್ಯ ಸಂದ್ರಾಡಿ ಅವರನ್ನ ಆತ್ಮೀಯವಾಗಿ ಸ್ವಾಗತವನ್ನು ಬಯಸ್ತೇನೆ. ಹಾಗೆ ನಮ್ಮ ದೇವಸ್ಥಾನದ ಮಾಜಿ ಮುಖ್ಯೇಶ್ವರರು ಹಾಗೆ ಎಲ್ಲ ಉಪ ಸಮಿತಿಯ ಅಧ್ಯಕ್ಷರು ಸರ್ವ ಸದಸ್ಯರನ್ನು ಆತ್ಮೀಯವಾಗಿ ಸ್ವಾಗತವನ್ನು ಬಯಸ್ತೇನೆ. ಹಾಗೆ ಇವತ್ತಿನ ವಿದ್ಯಾರ್ಥಿ ವೇತನವನ್ನು ಪಡೆಯಲಿರುವ ಎಲ್ಲ ನಮ್ಮ ವಿದ್ಯಾರ್ಥಿಗಳನ್ನ ಹಾಗೂ ಪೋಷಕರನ್ನ ಆತ್ಮೀಯವಾಗಿ ಸ್ವಾಗತವನ್ನು ಬಯಸ್ತೇನೆ. ನಮ್ಮ ಎಲ್ಲ ಸಮಾಜ ಬಾಂಧವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತವನ್ನು ಬಯಸ್ತೇನೆ. ಸುತ್ತಲೂ ಬೆಳಕನ್ನು ನೀಡುವ ದೀಪ ಎಲ್ಲರ ಜೀವನದಲ್ಲೂ ಸಹ ಜ್ಞಾನದ ಬೆಳಕನ್ನು ನೀಡಲಿ ಎಂದು ಪ್ರಾರ್ಥಿಸುತ್ತಾ ಈ ಕಾರ್ಯಕ್ರಮವನ್ನು ದೀಪ ಹಚ್ಚುವುದರ ಮೂಲಕ ಉದ್ಘಾಟಿಸಬೇಕೆಂದು ವೇದಿಕೆಯಲ್ಲಿರುವ ಮಾಹಿತಿಗಳಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ.
ಈ ಕಾರ್ಯಕ್ರಮವನ್ನು ವೇದಿಕೆಯಲ್ಲಿರುವ ಎಲ್ಲ ಅತಿಥಿಗಳು ಭಾಗವಹಿಸಿ ಸ್ವರ್ಣಾಲಂಕೃತಗೊಂಡ ನಮ್ಮ ಶ್ರೀ ದೇವಿಯ ಫೋಟೋವನ್ನು ಇವತ್ತು ಬಿಡುಗಡೆ ಮಾಡ್ತಿದ್ದೇವೆ. ಎಲ್ಲರೂ ಇವತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದಾರೆ. ಈ ಶುಭ ದಿನದಲ್ಲಿ ನಾವು ಅನಾವರಣಗೊಳಿಸಿದ್ದೇವೆ. ದೇವಿಯ ಫೋಟೋ ಬೇಕಾದಲ್ಲಿ ದಯವಿಟ್ಟು ಆಡಳಿತ ಸಮಿತಿಯನ್ನು ಸಂಪರ್ಕಿಸಿ ಫೋಟೋವನ್ನು ಒಂದು ಬಹಳಷ್ಟು ಸರಸ್ವತಿ ಸ್ವಾಮಿಗಳು ಉದ್ಘಾಟಿಸಿದರು. ಪ್ರಪ್ರಥಮವಾಗಿ 5,000ರಿಂದ ಸ್ಥಾಪಿತಗೊಂಡ ಈ ಟ್ರಸ್ಟ್ ಇಂದು ಸಾಧಾರಣ 30 ಲಕ್ಷ ವ್ಯಕ್ತಿ ನಾವು ಸಂಗ್ರಹ ಮಾಡಿದ್ದೇವೆ. ಪ್ರಸ್ತುತವಾಗಿ ನಾವು 1,000ವನ್ನು ಮಕ್ಕಳಿಗೆ 2 ವಿದ್ಯಾರ್ಥಿಗಳಿಗೆ ಡಿಸ್ಟ್ರಿಬ್ಯೂಟ್ ಮಾಡಿದ್ದೇವೆ. ಈ ಪ್ರಸ್ತುತ ವರ್ಷ 2,06,000ವನ್ನು ನಾವು ಡಿಸ್ಟ್ರಿಬ್ಯೂಟ್ ಮಾಡಲಿಕ್ಕೆ ಮಾಡ್ತಾ ಇದ್ದೇವೆ. ಹಾಗೂ ಈ ಹಿಂದೆ ಈ ಟ್ರಸ್ಟಿಗೆ ಪ್ರಥಮ ಆಡಳಿತ ಮಂಡಳಿ, ಅಲ್ಲಿನ ಆಡಳಿತ ಮಂಡಳಿ ದ್ವಿತೀಯ ಸಿದ್ದರಾಮಾಚಾರ್ಯ, ಸುಧಾಕರಾಚಾರ್ಯ ರಾಶಿ, ಶ್ರೀ ನಾರಾಯಣಾಚಾರ್ಯ ಕುಂದಾಪುರ, ಚಂದ್ರಯಾಚಾರ್ಯ ಗಡಿ, ಕೆ.ಎನ್. ವಿಶ್ವಕಾಚಾರ್ಯ ಕುಂದಾಪುರ, ಜನಾರ್ದನಾಚಾರ್ಯ ಬೈಂದೂರು, ರಮೇಶಾಚಾರ್ಯ ಮುಂಬೈ, ಮಂಜುನಾಥಾಚಾರ್ಯ ಬೈಂದೂರು, ಗಣೇಶಾಚಾರ್ಯ ಕುಂದಾಪುರ, ಉದಯಾಚಾರ್ಯ ಕುಂದಾಪುರ, ರವೀಂದ್ರಾಚಾರ್ಯ ಅರವಳೆ, ಚಂದ್ರಯಾಚಾರ್ಯ ಜ್ಯೋತಿರ್ಲಾಸ್, ದಿವಾಗತ ಪರಮೇಶ್ವರಾಚಾರ್ಯ ಆಂಗಳ್ಳಿ, ದಿವಾಗತ ಚಂದ್ರಯಾಚಾರ್ಯ ಕುಂದಾಪುರ, ಶಾರದಾ ಗ್ಯಾರೇಜ್, ದಿವಾಗತ ಸುಧಾಕರಾಚಾರ್ಯ ಕುಂದಾಪುರ. ಇದು ಪ್ರಪ್ರಥಮವಾದ ಆಡಳಿತ ಮಂಡಳಿ. ಪ್ರಸ್ತುತ ಆಡಳಿತ ಮಂಡಳಿ ಸುಧಾಕರಾಚಾರ್ಯ ರಾಶಿ, ಯಶೋಧರಾಚಾರ್ಯ ಕಾರ್ಯದರ್ಶಿ ಹಾಗೂ ಮಹೇಶಾಚಾರ್ಯ ಮುಕುಂದ ಪ್ರಸ್ತುತ ಮಂಡಳಿ. ಹಾಗೂ ಇನ್ನಿತರ ಸದಸ್ಯರು, ಹೊಸ ಸದಸ್ಯರು ವಿಜೇಂದ್ರಾಚಾರ್ಯ, ಹೊಸ ಸದಸ್ಯರು ಕೃಷ್ಣಾಚಾರ್ಯ ಮರವಂತೆ, ಪ್ರಕಾಶಾಚಾರ್ಯ ಬುದ್ವಾಡಿ, ಗುರುರಾಜಾಚಾರ್ಯ ಹಟ್ಟಿಹಳ್ಳಿ, ಶರ್ಮಿಳಾ ಯೋಗೀಶಾಚಾರ್ಯ ಬಸ್ರು, ಸುರೇಶಾಚಾರ್ಯ ಹಟ್ಟಿಹಳ್ಳಿ ಕ್ರಾಸ್ ಕಲ್ಲೂರು, ವಿಜೇಂದ್ರಾಚಾರ್ಯ ಕಟ್ಟಿಮಟ್ಟು. ಇದು ಪ್ರಸ್ತುತ ಆಡಳಿತ ಕಲ್ಲು. ಹಾಗೂ ಈ ಪ್ರಪ್ರಥಮ ಆರ್ಥಿಕವಾಗಿ ಟ್ರಸ್ಟಿಗೆ ಆಗಿನ ಸೇವಾ ಸಮಿತಿಯವರು ನಮಗೆ ಆರ್ಥಿಕ ಸದೃಢಗೊಳಿಸಿದರು. ಹಾಗೂ ಪ್ರಪ್ರಥಮವಾಗಿ ಕಾರ್ಕಳ ರಮೇಶಾಚಾರ್ಯ, ಇನ್ನು ಕೊಡುಗೆರೆ ದಿನೇಶಾಚಾರ್ಯ ಇವರ ಸಲಹೆ ಹಾಗೂ ಆರ್ಥಿಕವಾಗಿ ನಮಗೆ ಸಹಾಯ ಮಾಡಿದವರು. ಪ್ರಪ್ರಥಮವಾಗಿ ನಾವು 500 ವಿದ್ಯಾರ್ಥಿ ಸಂಖ್ಯೆಗಾಗಿ ನಡೆಯಬೇಕು ಹೇಳ್ತಾರೆ. ಈಗ ನಮ್ಮ ಹತ್ತಿರ 30 ಲಕ್ಷದವರೆಗೆ ನಮ್ಮ ಹತ್ರ 2,06,000ವನ್ನು ನಾವು ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದೇವೆ. ಇದೆಲ್ಲ ಆಡಳಿತ ಸಮಿತಿಯವರು, ಎಲ್ಲ ಸಮಿತಿಯವರು ನಮಗೆ ಸಹಾಯ, ಸಮಾಜ ಬಾಂಧವರು ಎಲ್ಲರೂ ಸಹಾಯ ಮಾಡಿದ ಇಷ್ಟು 17 ವರ್ಷದ ನಂತರ ನಾವು 30 ಲಕ್ಷಕ್ಕೆ 5,000ರಿಂದ 30 ಲಕ್ಷಕ್ಕೆ ಬಂದು ತಲುಪಿದ್ದೇವೆ. ಇನ್ನು ನಿಮಗೆ ಹೆಚ್ಚಿನ ಸಹಕಾರ ನಮ್ಮಿಂದ ಬಯಸುತ್ತಾ ನನ್ನ ಈ ಪ್ರಾಸ್ತಾವಿಕ ಮಾತುಗಳನ್ನು ಮುಗಿಸ್ತೇನೆ. ನಾಗರಿಕ ಸ್ವಾಮಿ ಮತ್ತು ವಿಶ್ವಕರ್ಮನ್ನು ನಡೆಸುತ್ತಾ ಕಾರ್ಯಕ್ರಮ ಎಜುಕೇಷನ್ ಟ್ರಸ್ಟ್ ಪ್ರತಿಷ್ಠಾಪನೋತ್ಸವದ ಪ್ರಯುಕ್ತ ಇವತ್ತು ವಿದ್ಯಾರ್ಥಿ ವಿತರಣಾ ಸಮಾರಂಭ ಕಾರ್ಯಕ್ರಮದ ಸಭಾಧ್ಯಕ್ಷರಾಗಿರುವ ಕ್ರಾಸಿ ಸುಧಾಕರಾಚಾರ್ಯ, ವೇದಿಕೆಯಲ್ಲಿರುವ ಎಲ್ಲ ಗಣ್ಯರೇ, ಎಜುಕೇಷನ್ ಟ್ರಸ್ಟ್ ಎಲ್ಲ ಸದಸ್ಯರೇ, ಮಾನ್ಯ ಮುಖ್ಯಸ್ಥರೇ, ಸಮಾಜ ಬಂಧುಗಳೇ, ಇವತ್ತು ನಾವು ಎಜುಕೇಷನ್ ಟ್ರಸ್ಟ್ ಕಾರ್ಯಕ್ರಮವನ್ನು ಅಂದಾಜು 17 ವರ್ಷದ ಕಾರ್ಯಕ್ರಮವನ್ನು ನಾವಿಲ್ಲಿ ವಿದ್ಯಾರ್ಥಿಗಳನ್ನು ಕೊಡ್ತಾ ಇದ್ದೇವೆ. ನಾವು ವಿದ್ಯಾರ್ಥಿ ವೇತನ ಸಮಾಜ ಬಾಂಧವರಿಂದ ಆದಷ್ಟು ಕಲೆಕ್ಟ್ ಮಾಡಿ
ಸಾಧಾರಣ 1 ಕೋಟಿವರೆಗೂ ಬಜೆಟ್ ಇತ್ತು. ಆ ಬಡ್ಡಿ ಹಣದಿಂದ ಮಾಡಬೇಕಂತ ಬಹಳ ಒಂದು ಪ್ರಯತ್ನ ನಾವು ಮೊದಲಿಂದ ಮಾಡ್ತಾ ಇದ್ದೇವೆ. ಇದರ ಹುಟ್ಟು ಹಾಕಿದವರು ಜ್ಯೋತಿಲಾ ಚಂದ್ರಾಚಾರ್ಯ ಅವರು ಕೂಡ ಆ ಒಂದು ಸಂದರ್ಭ 20 ಲಕ್ಷ ಕೂಡ ಅವರೇ ಆ ಅಧ್ಯಕ್ಷತೆಯಲ್ಲಿ ಒಟ್ಟು ಮಾಡಿದ್ದಾರೆ ಅಂತ ನನ್ನ ಅನಿಸಿಕೆ ಇದೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಒಂದು 4-5 ವರ್ಷದ ಬಹಳ ಒಂದು ಯಾವುದೇ ಒಂದು ಡೊನೇಷನ್ನ ಒಟ್ಟಾಗಿ ನನ್ನ ಭಾವನೆ. ಈಗ ಟ್ರಾಫಿ ಸುಧಾಕರಾಚಾರ್ಯರು ಅವರು ಎಜುಕೇಷನ್ ಟ್ರಸ್ಟ್ ಅಧ್ಯಕ್ಷರಾಗಿ ಕೇವಲ ಒಂದು 2-3 ತಿಂಗಳು ಆಗಿದೆ ಅಷ್ಟೇ. ಆದರೂ ಕೂಡ ಅದನ್ನು ಆದಷ್ಟು ಒಟ್ಟು ಮಾಡಬೇಕಂತ ಬಹಳ ಒಂದು ಹುರುಪಿನಿಂದ ಅಂದಾಜು 2-3 ಲಕ್ಷ ಒಟ್ಟು ಮಾಡಿದ್ದಾರೆ ಅಂತ ನನ್ನ ಅನಿಸಿಕೆ. 2-3 ಲಕ್ಷವರೆಗೆ ಒಟ್ಟು ಮಾಡಿದ್ದಾರೆ. ಇನ್ನೂ ಕೂಡ ಇನ್ನು 5 ವರ್ಷದ ಅವರ ಅವಧಿಗಳಿಗೆ ಸಾಧಾರಣ 50 ಲಕ್ಷವರೆಗೂ ಗ್ಯಾರಂಟಿ ತಗೊಂಡು ಹೋಗ್ತಾರೆ ಅಂತ ನನ್ನ ಭಾವನೆ. ಯಾಕಂದರೆ ಯಾವ ಹುದ್ದೆ ಇರೋರು ಹುಮ್ಮಸ ಇದ್ದರೆ ಮಾಡಬೇಕಂತ ಛಲ ಇದ್ದರೆ ಮಾತ್ರ ಆಗ್ತದೆ ಹೊರತು ಮಾಡಿದ ಸೈಲೆಂಟರ್ ಯಾವ ಕೆಲಸನೂ ಆಗುವುದಿಲ್ಲ. ಸುಧಾಕರಾಚಾರ್ಯರು ಬಹಳ ಹುಮ್ಮಸ್ಸಿದೆ ಮಾಡ್ತಾ ಇದ್ದಾರೆ. ವಿದ್ಯಾರ್ಥಿ ವೇತನಗಳು ಹಾಗೆ ಇವತ್ತು ಪರೀಕ್ಷೆ ಇರ್ಬೋದು. ಹಾಗಾಗಿ ವಿದ್ಯಾರ್ಥಿಗಳು ಒಬ್ಬರು ಬಂದಾಗ ಕಾಣ್ತಾ ಇಲ್ಲ, ಮನೆಯವರು ಪೋಷಕರು ಮಾತ್ರ ಬಂದಿದ್ದಾರೆ ಅಂತ ಅನ್ನಿಸ್ತದೆ. ಹಾಗೆ ದಯವಿಟ್ಟು ನೀವು ಎಲ್ಲರೂ ಕೂಡ ವಿದ್ಯಾರ್ಥಿ ವೇತನವನ್ನು ಪಡ್ಕೊಳ್ಳಿ, ದೇವಸ್ಥಾನಕ್ಕೆ ಪೂರಕರಾಗಿರಿ. ಇದು ಒಂದು ದೇವಸ್ಥಾನದ ಅಂಗಸಂಸ್ಥೆ. ಮೊದಲಿನ ಸ್ಟಾರ್ಟ್ ಮಾಡುವಾಗ ಹಾಗೆ ದೇವಸ್ಥಾನದ ಆಡಳಿತ ಕಮಿಟಿ 9 ಕಮಿಟಿಯಲ್ಲಿ ಕೂಡ ಎಜುಕೇಷನ್ ಟ್ರಸ್ಟ್ ಕೂಡ ಒಂದು ಸದಸ್ಯತ್ವವನ್ನು ಸಂಸ್ಥೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ. ನೀವೆಲ್ಲರೂ ಈ ಸಹಕಾರ ಕೊಡಿ. ನಾವು ದೇವಸ್ಥಾನ ಅಭಿವೃದ್ಧಿ ಹೇಗೆ ಆಗ್ತಿದ್ದು ಅದೇ ರೀತಿ ಎಜುಕೇಷನ್ ಟ್ರಸ್ಟನ್ನು ಬೆಳೆಸಿ ಆದಷ್ಟು ಬಡ ಮಕ್ಕಳಿಗೆ ಅಥವಾ ಅತ್ಯಂತ 95% ಪಡೆದ ಮಕ್ಕಳಿಗೆ ಅನುಕೂಲ ಆಗಲಿ ಅಂತ ಹೇಳಿ ನಾನು ಒಂದೆರಡು ಮಾತನ್ನು ಮುಗಿಸ್ತೇನೆ. ನಮ್ಮ ಶ್ರೀ ಕಾಳಿಕಾಂಬ ಎಜುಕೇಷನ್ ಟ್ರಸ್ಟ್ ಪ್ರೋಡಿದರ ವರದಿ ವಚನವನ್ನ ನಮ್ಮ ಎಜುಕೇಷನ್ ಟ್ರಸ್ಟ್ ನ ಕಾರ್ಯದರ್ಶಿಯಾಗಿರುವ ಯಶೋಧರಾಚಾರ್ಯ ಇವರು ನೆರವೇರಿಸಿಕೊಡಬೇಕಾಗಿ ಮೂಲಕ ವಿನಂತಿಸಿಕೊಳ್ತಾ ಇದ್ದಾರೆ. ಸ್ಮರಿಸಿಕೊಳ್ಳುತ್ತಾ ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಗೌರವಾನ್ವಿತ ಸಭಾಧ್ಯಕ್ಷರೇ ಹಾಗೂ ಮುಖ್ಯ ಅತಿಥಿಗಳೇ ಹಾಗೂ ಎಲ್ಲ ಟ್ರಸ್ಟಿಗಳೇ ಹಾಗೂ ನೆರೆದಿರುವಂತಹ ನನ್ನೆಲ್ಲ ಬಂಧುಗಳೇ, ಶ್ರೀ ಕಾಳಿಕಾಂಬ ಎಜುಕೇಷನಲ್ ಟ್ರಸ್ಟ್ ಶ್ರೀ ಉಪ್ಪರಳ್ಳಿ ಕಳೆದ ವರ್ಷದ ವಾರ್ಷಿಕ ವರದಿಯನ್ನು ನಿಮ್ಮ ಮುಂದೆ ಇಡಲು ಇಷ್ಟಪಡುತ್ತಿದ್ದೇನೆ. ಕಳೆದ ವರ್ಷದ ವಿದ್ಯಾರ್ಥಿ ವೇತನ ಸಮಾರಂಭವು ದಿನಾಂಕ 25/2/2024ರಂದು ಶ್ರೀ ಕಾಳಿಕಾಂಬ ದೇವಸ್ಥಾನದ ಸಭಾವೇದಿಕೆಯಲ್ಲಿ ಜರುಗಿತು. ಸಭೆಯ ಅಧ್ಯಕ್ಷತೆಯನ್ನು ಟ್ರಸ್ಟಿನ ಅಧ್ಯಕ್ಷರಾದ UKS ಸೀತಾರಾಮಾಚಾರ್ಯರು ವಹಿಸಿದರು. ಕಾರ್ಯಕ್ರಮದ ಉದ್ಘಾಟನೆಯನ್ನು ಪರಮ ಪೂಜ್ಯ ಜಗದ್ಗುರುಗಳಾದ ಅನಂತಶ್ರೀ ವಿಭೂಷಿತ ಕಾಳಾಸ್ತೇಂದ್ರ ಸರಸ್ವತಿ ಮಹಾಸ್ವಾಮೀಜಿಯವರು ನೆರವೇರಿಸಿ ನಮ್ಮೆಲ್ಲರನ್ನು ಆಶೀರ್ವದಿಸಿ ಶಿಕ್ಷಣದಿಂದ ಸಮಾಜದ ಅಭಿವೃದ್ಧಿ ಸಾಧ್ಯ ಎಂದು ಕಾಳಿಕಾಂಬ ಎಜುಕೇಷನ್ ಟ್ರಸ್ಟ್ನ ಕಾರ್ಯ ಶ್ಲಾಘನೀಯ ಎಂದು ಹೊರಡಿಸಿದರು. ಶುಭಾಶಂಸನೆಯನ್ನು ದೇವಸ್ಥಾನದ ಆಡಳಿತ ಮುಖ್ಯಸ್ಥರಾದ ಕಳಿ ಚಂದ್ರಾಚಾರ್ಯರು ನೆರವೇರಿಸಿದರು. ಮುಖ್ಯ ಅತಿಥಿಗಳಾಗಿ ಉದ್ಯಮಿಗಳಾದ ಸಾವನ್ ವಿಶ್ವನಾಥರಾವ್, ರಾಘವೇಂದ್ರಾಚಾರ್ಯ ಸೈಬರ್ಗಟ್ಟೆ, ಟ್ರಸ್ಟಿನ ಧಾನಿಗಳಾದ MN ಆಚಾರ್ಯ ಬೆಂಗಳೂರು ಹಾಗೂ ನಾಗೇಶ್ ಆಣೆ BEO ಬೈಂದೂರು ಇವರುಗಳು ಕಾರ್ಯಕ್ರಮಕ್ಕೆ ಶುಭ ಹಾರೈಸಿದರು. ಕಳೆದ ಸಾಲಿನಲ್ಲಿ 63 ವಿದ್ಯಾರ್ಥಿಗಳಿಗೆ ಸುಮಾರು 1,66,000 ವಿದ್ಯಾರ್ಥಿ ವೇತನ ವಿತರಿಸಲಾಯಿತು ಹಾಗೂ 95%ಕ್ಕಿಂತ ಅಧಿಕ ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಹಾಗೂ ಕ್ರೀಡಾ ಕ್ಷೇತ್ರದಲ್ಲಿ ಸಾಧನೆ ಮಾಡಿದಂತಹ ವಿದ್ಯಾರ್ಥಿಗಳಿಗೆ ಗೌರವಿಸಿ ಸನ್ಮಾನಿಸಲಾಯಿತು. ಕಾರ್ಯಕ್ರಮವು ಟ್ರಸ್ಟಿಯಾದ ಕೃಷ್ಣಾಚಾರ್ಯರ ಧನ್ಯವಾದದೊಂದಿಗೆ ಯಶಸ್ವಿಯಾಗಿ ಸಂಪನ್ನಗೊಂಡಿತು. ದಿನಾಂಕ 3/4/2024ರಂದು ನಮ್ಮ ಟ್ರಸ್ಟಿನ ಕೋಶಾಧಿಕಾರಿಯಾದಂತಹ ಸುಧಾಕರಾಚಾರ್ಯ ಕುಂದಾಪುರವರು ನಮ್ಮನ್ನೆಲ್ಲ ಅಗಲಿದರು ಎಂದು ತಿಳಿಸಲು ವಿಚಾರಿಸುತ್ತೇವೆ. ಆ ದಿನ ಅವರ ಮನೆಗೆ ನಮ್ಮ ಟ್ರಸ್ಟಿನ ಎಲ್ಲ ಸದಸ್ಯರುಗಳು ಹೋಗಿ ಅವರ ಮನೆಗೆ ಹೋಗಿ ಸಂತಾಪವನ್ನು ಸೂಚಿಸಿ ಬಂದೆವು. ದಿನಾಂಕ 5/10/2024 ಶನಿವಾರ ಟ್ರಸ್ಟಿನ ಸಭೆಯು ಕುಂದಾಪುರದ ಜ್ಯೋತಿಲಾ ಚಂದ್ರಾಚಾರ್ಯರ ಕಟ್ಟಡದಲ್ಲಿ ನಡೆಯಿತು. ಸಭೆಯ ಅಧ್ಯಕ್ಷತೆಯನ್ನು ಟ್ರಸ್ಟಿನ ಅಧ್ಯಕ್ಷರಾದ UKS ಸೀತಾರಾಮಾಚಾರ್ಯರು ವಹಿಸಿದ್ದರು. ಸಭೆಯಲ್ಲಿ ಟ್ರಸ್ಟಿನ ತೆರವಾದ 3 ಸದಸ್ಯರ ಸ್ಥಾನಕ್ಕೆ ಶರ್ಮಿಳಾ ಯೋಗೀಶಾಚಾರ್ಯ ಬಸರೂರು, ವಿಜೇಂದ್ರಾಚಾರ್ಯ ಕಟ್ಟಿನಮಕ್ಕಿ, ಸುರೇಶಾಚಾರ್ಯ ಹಳ್ಳಿ ಇವರನ್ನು ಸರ್ವಾನುಮತದಿಂದ ಆಯ್ಕೆ ಮಾಡಿಕೊಳ್ಳಲಾಯಿತು. ನಂತರ ಅಧ್ಯಕ್ಷರ ಅನುಮತಿ ಮೇರೆಗೆ ಟ್ರಸ್ಟಿನ ಅಭಿವೃದ್ಧಿಯ ಬಗ್ಗೆ ಚರ್ಚಿಸಲಾಯಿತು. ದಿನಾಂಕ 15/12/2024ರಂದು ಆದಿತ್ಯವಾರ ಉಪ್ಪರಳ್ಳಿ ಶ್ರೀ ಕಾಳಿಕಾಂಬ ದೇವಸ್ಥಾನದಲ್ಲಿ ಟ್ರಸ್ಟಿನ ಅಧ್ಯಕ್ಷರಾದ UKS ಸೀತಾರಾಮಾಚಾರ್ಯರ ಅಧ್ಯಕ್ಷತೆಯಲ್ಲಿ ಸಭೆಯನ್ನು ಮಾಡಲಾಯಿತು. ವಿದ್ಯಾರ್ಥಿ ವೇತನ ವಿತರಣಾ ಸಮಾರಂಭದ ಬಗ್ಗೆ ಚರ್ಚಿಸಿ ಸಮಾರಂಭವನ್ನು ದಿನಾಂಕ 12/2/2025ರಂದು ಬುಧವಾರ
ಕಾಳಿಕಾಂಬ ದೇವಸ್ಥಾನದ ಸಭಾವೇದಿಕೆಯಲ್ಲಿ ಮಾಡುವುದೆಂದು ನಿರ್ಣಯಿಸಲಾಯಿತು. ಸಭೆಯಲ್ಲಿ ಟ್ರಸ್ಟಿನ ಮುಂದಿನ ಆಡಳಿತ ಮಂಡಳಿ ಆಯ್ಕೆಯನ್ನು ನಡೆಸಿ ಅಧ್ಯಕ್ಷರಾಗಿ ಸುಧಾಕರಾಚಾರ್ಯ ತ್ರಾಸಿ, ಉಪಾಧ್ಯಕ್ಷರಾಗಿ ರವೀಂದ್ರಾಚಾರ್ಯ ಹಟ್ಯಂಗಡಿ ಕ್ರಾಸ್, ಕಾರ್ಯದರ್ಶಿಯಾಗಿ ಯಶೋಧರಾಚಾರ್ಯ ಕುಂಜಾಡಿ, ಕೋಶಾಧಿಕಾರಿಯಾಗಿ ಮಹೇಶಾಚಾರ್ಯ ಉತ್ತುಂದ, ಜೊತೆ ಕಾರ್ಯದರ್ಶಿಯಾಗಿ ಪ್ರಕಾಶಾಚಾರ್ಯ ಬಗ್ಗವಾಡಿ ಇವರನ್ನು ಸರ್ವಾನುಮತದಿಂದ ಆಯ್ಕೆ ಮಾಡಲಾಯಿತು. ನಂತರ ಟ್ರಸ್ಟಿನ ಬೆಳವಣಿಗೆಯ ಬಗ್ಗೆ ಚರ್ಚಿಸಲಾಯಿತು. ಈ ವಾರ್ಷಿಕ ವರದಿಯನ್ನು ಅವಕಾಶ ಮಾಡಿಕೊಟ್ಟಂತ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸುತ್ತಾ ನನ್ನನ್ನು ಕಾರ್ಯದರ್ಶಿಯಾಗಿ ಆಯ್ಕೆ ಮಾಡಿಕೊಂಡಂತ ಟ್ರಸ್ಟಿನ ಸರ್ವ ಸದಸ್ಯರಿಗೂ ನನ್ನ ಧನ್ಯವಾದಗಳನ್ನು ತಿಳಿಸುತ್ತಾ ನನ್ನ ವರದಿಯನ್ನು ಮುಗಿಸುತ್ತೇನೆ. ಇವರು ಕಾರ್ಯಕ್ರಮವನ್ನು ನೆರವೇರಿಸಿಕೊಂಡು ನಮ್ಮ ಟ್ರಸ್ಟ್ನ ಕೋಶಾಧಿಕಾರಿಯಾಗಿರುವಂತಹ ಮಹೇಶಾಚಾರ್ಯ ಕೂಡ ಇವರು ನೆರವೇರಿಸಿಕೊಡಬೇಕಾಗಿ ಮೂಲಕ ವಿನಂತಿಸಿಕೊಳ್ತಾರೆ. 24ನೇ ಸಾಲಿನ ಲೆಕ್ಕಪತ್ರ ಮಂಡಳಿಯನ್ನು ವಾಚಿಸಲು ಇಷ್ಟಪಡ್ತೇನೆ. ಇಪ್ಪತ್ಮೂರನೇ ಸಾಲಿನ ಕಾರ್ಯಕ್ರಮದ ಪ್ರಿಂಟಿಂಗ್ ವೆಚ್ಚ 4,300 ರೂಪಾಯಿ, ಬ್ಯಾಂಕ್ ಚಾರ್ಜಸ್ 265 ರೂಪಾಯಿ, ವಿದ್ಯಾರ್ಥಿ ವೇತನವನ್ನು ವಿತರಿಸಿದ ಮೊತ್ತ 1,38,500, ಮೀಟಿಂಗ್ ಹಾಗೂ ಇತರೆ ಖರ್ಚು 3,550 ರೂಪಾಯಿ, ಬ್ಯಾನರ್ ಮತ್ತು ಬೋರ್ಡಿಂಗ್ ಚಾರ್ಜ್ 2,550 ರೂಪಾಯಿ. 2023 ಸಾಲಿನ ವಿದ್ಯಾರ್ಥಿ ವೇತನ ಹಾಗೂ ಖರ್ಚಿನಲ್ಲಿ ಉಳಿದ ಮೊತ್ತ 1,71,291 ರೂಪಾಯಿ. ಒಟ್ಟು ಮೊತ್ತ 3,20,457 ರೂಪಾಯಿ. ಕಾರ್ಯಕ್ರಮದ ಇನ್ಕಮ್ ಡೊನೇಷನ್ ಮತ್ತು ಟ್ರಸ್ಟಿಗಳು ನೀಡಿದ ದೇಣಿಗೆ 1,86,000 ರೂಪಾಯಿ. ಇಂಟ್ರೆಸ್ಟ್ ಇಂದ ಬಂದ ಹಣ 1,33,457 ರೂಪಾಯಿ. ಅಪ್ಲಿಕೇಶನ್ ಫೀಸ್ ಮತ್ತು ಸ್ಕಾಲರ್ಶಿಪ್ ಫೀಸ್ ಅದು 1,000 ರೂಪಾಯಿ. ಒಟ್ಟು 3,20,457 ರೂಪಾಯಿ. ಧನ್ಯವಾದಗಳು. ತುಮಕೂರಿನಿಂದ ತನ್ನ ಧನ ಸಹಾಯವನ್ನು ನೀಡುವ ಪಟ್ಟಿಯನ್ನು ವಾಚಿಸಿದ್ದಾರೆ ಯಶೋಧರಾಚಾರ್ಯ ಕುಂಜಾಡಿ. ನಮ್ಮ ಟ್ರಸ್ಟ್ನ ಕಾರ್ಯದರ್ಶಿಯಾಗಿರುವಂತಹ ಯಶೋಧರಾಚಾರ್ಯ ಕುಂಜಾಡಿ ಅವರು ನೆರವೇರಿಸಿಕೊಡಬೇಕಾಗಿ ಮೂಲಕ ವಿನಂತಿಸಿಕೊಳ್ತಾರೆ. ಟ್ರಸ್ಟ್ಗೆ ಧನ ಸಹಾಯ ಮಾಡಿದಂತ ಮಹನೀಯರುಗಳ ಹೆಸರುಗಳನ್ನು ಓದಿ ಹೇಳ್ತಿದ್ದೇನೆ. ಟ್ರಸ್ಟಿಗೆ ಹೊಸ ಅಧ್ಯಕ್ಷರಾದ ಮೇಲೆ ನಾವು ದೇಣಿಗೆಯನ್ನು ಸಂಗ್ರಹಕ್ಕೆ ಹೊರಟಾಗ ನಮಗೆ ಒಂದಿಷ್ಟು ಮಹನೀಯರು ಧನ ಸಹಾಯವನ್ನು ಮಾಡಿರುತ್ತಾರೆ. ಮೊದಲಿಗೆ ಎನ್ ಕೃಷ್ಣಾಚಾರ್ಯ ನವರತ್ನ ಜ್ಯುವೆಲರ್ಸ್ ಉದ್ಯವರ ಇವರು 40,000 ಕೊಟ್ಟಿರುತ್ತಾರೆ. ಹಾಗೆ ಪ್ರಶಾಂತ್ ಆಚಾರ್ಯ ಹೆರ್ಜಾಡಿ ನೆನಪು ಇವರು 25,000 ಕೊಟ್ಟಿರುತ್ತಾರೆ. ಹಾಗೆ ಸಹನಾ ಉದಯಾಚಾರ್ಯ ಹುಚ್ಚೇರಿ 25,000 ಕೊಟ್ಟಿರುತ್ತಾರೆ. ಹಾಗೆ ರಾಘವೇಂದ್ರಾಚಾರ್ಯ ಕೋಟ ಇವರು 25,000 ಕೊಟ್ಟಿರುತ್ತಾರೆ. ಹಾಗೆ ಸುರೇಶಾಚಾರ್ಯ ಹಟ್ಯಂಗಡಿ ಕ್ರಾಸ್ 10,000, ರಮೇಶಾಚಾರ್ಯ ಹಟ್ಯಂಗಡಿ ಕ್ರಾಸ್ 2,500, ರಮೇಶಾಚಾರ್ಯ ಕಲ್ಲೂರು 5,000, ಸಿ ನಾರಾಯಣಾಚಾರ್ಯ ಕುಂದಾಪುರ 10,101, ಸುಧೀಂದ್ರ ಗಣಪಯಾಚಾರ್ಯ ಮುಳಿಕಟ್ಟೆ 5,000, ಚಂದ್ರಶೇಖರಾಚಾರ್ಯ ಸ್ವಸ್ತಿಶ್ರೀ ಜ್ಯುವೆಲರ್ಸ್ ನೇರಳಗಟ್ಟೆ 10,000, ಪ್ರಶಾಂತಾಚಾರ್ಯ ಹುಚ್ಚಗೆರೆ 2,000, ಶ್ರೀದೇವಿ ನಾರಾಯಣಾಚಾರ್ಯ ಪಾರ್ಟಿಕಟ್ಟೆ ಕಲ್ಲೂರು 5,000, ದಿನೇಶಾಚಾರ್ಯ ಪಾರ್ಟಿಕಟ್ಟೆ ಕಲ್ಲೂರು 5,000, ವಿದ್ಯಾ ನಾಗೇಶಾಚಾರ್ಯ ಮುಳಿಗಟ್ಟೆ 10,000, ಶಿವರಾಮಾಚಾರ್ಯ ಆದ್ರಿ 9 5,000, ಲಕ್ಷ್ಮಣಾಚಾರ್ಯ ನಾಯ್ಕನಕಟ್ಟೆ 5,000, ಗಣೇಶಾಚಾರ್ಯ ನಾಯ್ಕನಕಟ್ಟೆ 5,000, ನಾಗಪ್ಪಯಾಚಾರ್ಯ ಕಟ್ಟಿನ್ಮಕ್ಕಿ ಬೌಳಾಡಿ 5,000, ಶೀನಾಚಾರ್ಯ ಕಟ್ಟಿನ್ಮಕ್ಕಿ ಬೌಳಾಡಿ 5,000, ಅಂದುಕಾ ಸಾಹೇಬ್ ನಾಮದ 2,000, ಶಶಿಕಲಾಚಾರ್ಯ ಮತ್ತು ಮಕ್ಕಳು ನಾಗೂರು 10,000, ನಾಗರಾಜಾಚಾರ್ಯ ಕಾಡ್ಬೆಟ್ಟು ಉಡುಪಿ 10,101, ನೂರಿ ಐಸ್ ಬ್ಯಾಂಕ್ ನಾಮದ 10,000, ಮನೋಹರ್ ಶೆಟ್ಟಿ ಆಶೀರ್ವಾದ ಬಾರ್ ಅಂಡ್ ರೆಸ್ಟೋರೆಂಟ್ ಉಳ್ಳೂರು 5,000, ದೀಪಕ್ ಸುಧಾಕರಾಚಾರ್ಯ ಕುಂದಾಪುರ 5,000, ಶರ್ಮಿಳಾ ಯೋಗೀಶಾಚಾರ್ಯ ವಕೀಲರು ಬಸರೂರು 10,000, ಡಾಕ್ಟರ್ ಶುಭಕರಾಚಾರ್ಯ ಪ್ರಾಂಶುಪಾಲರು ಬಂಡರ್ಕಾಸ್ ಕಾಲೇಜು ಕುಂದಾಪುರ 10,000, ವಿಜೇಂದ್ರಾಚಾರ್ಯ ಜೂನಿಯರ್ ಇಂಜಿನಿಯರ್ ಮೆಸ್ಕಾಂ ನಾಮದ 10,000. ಇವರೆಲ್ಲರಿಗೂ ಧನ ಸಹಾಯ ಮಾಡಿದಂತಹ ಎಲ್ಲರಿಗೂ ಟ್ರಸ್ಟ್ನ ಪರವಾಗಿ ಅನಂತ ಧನ್ಯವಾದಗಳನ್ನು ಅರ್ಪಿಸಿಕೊಳ್ತಾ ಇದ್ದೇವೆ.
ಸಿ ಅಂಬೇಡ್ಕರ್ ಚಾರ್ಟರ್ಡ್ ಅಕೌಂಟೆಂಟ್ ಹೊತ್ತುಕೊಂಡು ಬಂದಿರುವಂತಹ ಅನೇಕ ವಿದ್ಯಾರ್ಥಿಗಳು ಇದ್ದೀರಿ. ಬಹುಶಃ ಇಲ್ಲಿ ಇಲ್ಲದೆ ಕೆಲವರು ಸ್ಕೂಲ್ಗೆ ಹೋಗಿದ್ದಾರೆ, ಕೆಲವರು ಕಾಲೇಜ್ಗೆ ಹೋಗಿದ್ದಾರೆ. ಅವರೆಲ್ಲರಿಗೂ ಕೂಡ ನಾವೆಲ್ಲರೂ ಇಲ್ಲಿ ಪೋಷಕರಿದ್ದೀರಿ, ಸಮಾಜದ ಮುಖಂಡರುಗಳಿದ್ದೀರಿ. ಎಲ್ಲರೂ ಒಮ್ಮೆ ಜೋರಾದ ಚಪ್ಪಾಳೆಗಳನ್ನು ಅವರಿಗೆ ಕಟ್ಟೋಣ. ಯಾಕೆ ಗೊತ್ತಾ? ಯಾಕೆ ಅಂದರೆ ಅವರು ಇಡೀ ನಮ್ಮ ಊರಿಗೆ ಹೆಮ್ಮೆ ತಂದಿದ್ದಾರೆ. 90-95ಕ್ಕೂ ಹೆಚ್ಚಿನ ಅನೇಕ ವಿದ್ಯಾರ್ಥಿಗಳು ಹೆಚ್ಚಿನ ಅಂಕಗಳನ್ನು ತಂದಿದ್ದಾರೆ. ನಿಮ್ಮ ಚಪ್ಪಾಳೆ ಸಾಕನ್ನಿಸ್ತಾ ನಿಮಗೆ? ಜೋರಾದ ಚಪ್ಪಾಳೆಗಳಲ್ಲಿ ಆ ವಿದ್ಯಾರ್ಥಿಗಳಿಗೆ ಶುಭಾಶಯಗಳನ್ನು ಕೊಡೋಣ. ಅಂದರೆ ಸುಮಾರು 21 ವರ್ಷ ಬೇಕಾಯಿತು. ಹಾಗಾದರೆ ಸಕ್ಸಸ್ಗೆ ಶಾರ್ಟ್ಕಟ್ ಇದೆಯಾ? ಸಕ್ಸಸ್, ಯಶಸ್ಸು ಅಂದರೆ ಏನು? ಯಶಸ್ಸು ಅಂದರೆ ಸಕ್ಸಸ್ಸು. ಸಕ್ಸಸ್ಗೆ ಶಾರ್ಟ್ಕಟ್ ಇದೆಯಾ ಅಂತ ಹೇಳಿದರೆ, ಸಕ್ಸಸ್ಗೆ, ಯಶಸ್ಸಿಗೆ ಯಾವುದೇ ಶಾರ್ಟ್ಕಟ್ ಇಲ್ಲ. ಕೇವಲ ನಮ್ಮ ಪ್ರಯತ್ನ ಇದ್ದರೆ ಮಾತ್ರ ಯಶಸ್ಸು ಸಾಧ್ಯ. ನಾನು ಯಾವಾಗಲೂ ಅನ್ಕೋತೀನಿ, ಬೇರೆ ಬೇರೆ ಕಡೆಗಳಲ್ಲಿ ಕರ್ನಾಟಕ ರಾಜ್ಯಾದ್ಯಂತ ನಾನು ಹೋಗ್ತಾ ಇರ್ತೀನಿ ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಮಾತಾಡೋದಕ್ಕೆ. ಎಲ್ಲ ಭಾಗಗಳಲ್ಲಿ ನೋಡ್ತೀನಿ. ಈ ಒಂದು ಕರಾವಳಿ ಭಾಗ ಇದೆಯಲ್ಲ, ಉಡುಪಿ, ಮಂಗಳೂರು, ಈ ಒಂದು ಕರಾವಳಿ ಭಾಗ, ಆ ಕರಾವಳಿ ಭಾಗಕ್ಕೊಂದು ವಿಶೇಷವಾದ ಒಂದು ಆ ಮಣ್ಣಿಗೆ ಒಂದು ಗುಣ ಇದೆ. ಇಲ್ಲಿಯ ವಿದ್ಯಾರ್ಥಿಗಳಿಗಿರ್ತಾರೆ, ಅವ್ರಿಗೆ ಬುದ್ಧಿವಂತಿಕೆ ಜಾಸ್ತಿ. ನಾವು ಹೇಳ್ತೀವಿ ಬುದ್ಧಿವಂತರ ಜಿಲ್ಲೆ ಈ ಒಂದು ಉಡುಪಿ, ದಕ್ಷಿಣ ಕನ್ನಡ ಅಂತ. ಕರಾವಳಿ ಭಾಗಕ್ಕೆ ಅದರದೇ ಆದ ಒಂದು ಬುದ್ಧಿವಂತಿಕೆ ಇದೆ. ಬಹುಶಃ ಒಂದು ನಾನು ಗಮನಿಸ್ತಾ ಇರುವಂಥ ಒಂದೇ ವಿಚಾರ ಏನಂದರೆ, SSLCಯಲ್ಲಿ ನಾವೇ ಟಾಪರು. PUC ಆಗಲಿ SSLC ಆಗಲಿ, SSLCಯಲ್ಲಿ ನಾವೇ ಟಾಪರ್ ಇರ್ತೀವಿ. PUC ಬಂದು ನಾವೇ ಟಾಪರ್ ಇರ್ತೀವಿ. ಅದು ಏನೋ ಗೊತ್ತಿಲ್ಲ, PUC ಆದಮೇಲೆ ನಮ್ಮ ವಿದ್ಯಾರ್ಥಿಗಳಿಗೆ ಏನಾಗುತ್ತೆ ಅಂತಲೇ ಗೊತ್ತಾಗಲ್ಲ. ಅಲ್ಲಿಂದ ನಾವು ಸ್ಲೋ ಆಗಕ್ಕೆ ಸ್ಟಾರ್ಟ್ ಆಗ್ತೀವಿ. ಬಹುಶಃ ಇದು ನಮ್ಮಲ್ಲಿರೋ ಒಂದು ಕೀಳರಿಮೆ ಅಂತಲೇ ಹೇಳ್ಬೋದು. ಯಾಕೆಂದರೆ ನಾನು ಇಲ್ಲಿಂದ 2000 ಬೆಂಗಳೂರು ಹೋಗ್ತೀನಿ. ಬೆಂಗಳೂರಿಗೆ ಹೋದಾಗ ನಾವು ದೊಡ್ಡ ಆಫೀಸಿಗೆ ನಾನು CA ಮಾಡಕ್ಕೆ ಹೋಗ್ತೀನಿ. ಹೋದಾಗ ನಾನು ಮತ್ತು ನನ್ನ ಕನ್ನಡ ಮಾಧ್ಯಮದ ಇನ್ನೊಬ್ಬ ಸ್ನೇಹಿತರು, ಇಬ್ಬರೇ ಕನ್ನಡ ಮಾಧ್ಯಮದವರು, ಉಳಿದವರೆಲ್ಲರೂ ಇಂಗ್ಲೀಷ್ ಮೀಡಿಯಮ್ನಲ್ಲಿ. ಹೋದಾಗ ಎಲ್ಲರೂ ತುಂಬ ಫಾಸ್ಟಾಗಿ ಇಂಗ್ಲೀಷ್ನಲ್ಲಿ ಮಾತಾಡ್ತಾರೆ, ನಾವಿಬ್ಬರು ಮಾತ್ರ ಕನ್ನಡದಲ್ಲಿ ಮಾತಾಡ್ತಾ ಇರ್ತೀವಿ. ಯಾಕಂದರೆ ನಮಗೆ ಕೀಳರಿಮೆ. ಈ ಒಂದು ಕನ್ನಡ ಮಾಧ್ಯಮದಲ್ಲಿ ಓದಿರ್ತೀವಿ, ಯಾವುದೋ ಒಂದು ಕಾಲೇಜಲ್ಲಿ ಓದಿ, ಮೆಡಾಕರ್ಸ್ ಕಾಲೇಜಲ್ಲಿ ಓದಿದ್ರೂ ಕೂಡ ಇಲ್ಲಿ ಕನ್ನಡನ ಬಳಸೋದೇ ಜಾಸ್ತಿ. ಅಲ್ಲಿ ಹೋದಾಗ ಅಲ್ಲಿರುವಂಥ ಒಂದು ನದಿಯಿಂದ ಸಮುದ್ರಕ್ಕೆ ಹೋದ ರೀತಿಯಲ್ಲಿ ಅನುಭವವಾಗುತ್ತೆ. ಬಹುಶಃ ನಿಮಗೆಲ್ಲರಿಗೂ ಆಶ್ಚರ್ಯ ಆಗ್ಬೋದು. ಅವತ್ತು ನಾವಿಬ್ಬರು ತಲೆ ಕೆಡಿಸ್ಕೊಂಡು ನೋಡ್ತಾ ಇದ್ವಿ. ರಿಸಲ್ಟ್ ಬಂದಾಗ ನೋಡ್ತೀವಿ ನಾವಿಬ್ಬರು ಪಾಸ್ ಆಗಿದ್ದೀವಿ, ಒಟ್ಟವರೆಲ್ಲರೂ ಫೇಲ್ ಆಗಿದ್ದಾರೆ. ಇದೊಂದು ಜೋರಾದ ಚಪ್ಪಾಳೆ ಬರ್ತೀವಿ. ಬಾವಿಯಿಂದ ಹೊರಗಡೆ ಬರಬೇಕು, ನದಿಯತ್ತ ದಾಟಿ ಸಮುದ್ರದ ಅಲೆಯತ್ತ ನಾವು ಹೋಗಬೇಕು. ಅಲೆಯನ್ನು ಎದುರಿಸಲಿಕ್ಕೆ ಯಾರಿಗೆ ಧೈರ್ಯ ಇದೆ, ಅಲೆಯನ್ನು ಎದುರಿಸಲಿಕ್ಕೆ ಯಾರಿಗೆ ಸ್ಥೈರ್ಯ ಇದೆ ಅಂಥವರು ಸಕ್ಸಸ್ ಆಗಲಿಕ್ಕೆ ಸಾಧ್ಯ ಅನ್ನುವಂಥ ಮಾತನ್ನು ಹೇಳ್ತಾ, ದೊಡ್ಡ ದೊಡ್ಡ ಕನಸುಗಳನ್ನು ಹೊತ್ತಂಥ ಎಲ್ಲ ವಿದ್ಯಾರ್ಥಿಗಳು ಹಾಗೆ ಅವರ ತಾಯಿ ತಂದೆಯರು, ನಿಮ್ಮೆಲ್ಲರ ಕನಸು ನೆರವೇರಲಿ. ಬಹುಶಃ ಈ ಒಂದು ಸಂದರ್ಭದಲ್ಲಿ ಹುಬ್ಬಳ್ಳಿಯಲ್ಲಿ ರಿಜಿಸ್ಟ್ರೇಷನ್ ಆಗಿರುವಂತಹ ಶ್ರೀ ಕಾಳಿಕಾಂಬ ಎಜುಕೇಷನ್ ಟ್ರಸ್ಟ್ ಒಂದು ಒಳ್ಳೆಯ ಕೆಲಸ ಮಾಡ್ತಾ ಇದೆ. ಅವರ ಭಾಗದಲ್ಲಿ ಈ ಒಂದು ಕರಾವಳಿ ಭಾಗದಲ್ಲಿ ಒಂದು ಉಡುಪಿ ಜಿಲ್ಲಾ ಎಜುಕೇಷನ್ ಟ್ರಸ್ಟ್ ಡಾಕ್ಟರ್ ಇವರು ಬಿ ಆಚಾರ್ಯವರ ನೇತೃತ್ವ, ಗೌರವರ ನೇತೃತ್ವದಲ್ಲಿ ನಡೀತಾ ಇದ್ದಾರೆ. ಈ ಭಾಗದಲ್ಲಿ ಕಾಳಿಕಾಂಬ ಎಜುಕೇಷನ್ ಟ್ರಸ್ಟ್ ಒಂದು ಒಳ್ಳೆಯ ಕೆಲಸ ಮಾಡ್ತಾ ಇದೆ. ನಾವೆಲ್ಲರೂ ಒಮ್ಮೆ ಎದ್ದು ನಿಂತು, ಎಲ್ಲರೂ ಒಮ್ಮೆ ಎದ್ದು ನಿಲ್ಲಿ, ಒಂದು ಜೋರಾದ ಚಪ್ಪಾಳೆಗಳಿಂದ ಅವರ ಟ್ರಸ್ಟ್ಗೆ ಶುಭಾಶಯಗಳನ್ನು ಹೇಳೋಣ. ನಮ್ಮೆಲ್ಲರ ಚಪ್ಪಾಳೆ ನಾನು ಹೋಗಿ ಕೂತ್ಕೊಳ್ಳೋದ್ರಲ್ಲಿ ತರಬೇತಿಯನ್ನು ಪಡೆದಿದ್ದು ಮುಂದಿನ ವಿದ್ಯಾಭ್ಯಾಸದತ್ತ ತರಬೇತಿಯನ್ನು ಮಾಡುತ್ತಿರುವ ನಮ್ಮೆಲ್ಲರ ಹೆಮ್ಮೆಯ ವಿಚಾರ. ಇವರ ಮುಂದಿನ ಭವಿಷ್ಯ ಉಜ್ವಲವಾಗಲಿ ಎಂದು ಹೇಳುತ್ತಾ ತಾಯಿ ಕಾಳಿಕಂಬೆಯಲ್ಲಿ ಪ್ರಾರ್ಥಿಸೋಣ. ವೇದಿಕೆಯಲ್ಲಿರುವ ಹಿರಿಯರಿಗೂ, ಕಾರ್ಯಕ್ರಮಕ್ಕೆ ಆಗಮಿಸುವ ಎಲ್ಲ ವೀಕ್ಷಕರಿಗೂ ಹಾಗೂ ಮೊದಲನೇದಾಗಿ ನಾನು ನನ್ನ ತಂದೆ ತಾಯಿ ಸಹೋದರರಿಗೆ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅದು ಸಾಧಿಸಬಹುದೆಂದು ನಾನು ನಂಬಿದ್ದೇನೆ. ಹಾಗೆ ವಿದ್ಯಾರ್ಥಿಗಳಿಗೂ, ಬಂದಿರುವ ಎಲ್ಲ ವಿದ್ಯಾರ್ಥಿಗಳಿಗೂ ಶುಭಾಕಾಂಕ್ಷೆ. 95% ಹಾಗೆ ತಮ್ಮ ವೈದ್ಯಕೀಯ ಶಿಕ್ಷಣವನ್ನು
ಈ ಒಂದು ಸಮಾನ ಕಾರ್ಯಕ್ರಮವನ್ನು ನೆರವೇರಿಸಿಕೊಂಡಿರುವಂಥ ವೇದಿಕೆಯಲ್ಲಿರುವಂಥ ಎಲ್ಲ ಮನೆಯರಿಗೂ ಸುವರ್ಣಾಚಾರ್ಯ ಪ್ರಥಮ ಸ್ಥಾನವನ್ನು ಗಳಿಸಿರುತ್ತಾರೆ. ಪುತ್ರ ಹಾಗೂ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮಂಕಿ ಗುಜ್ಜಾಡಿ ಇಲ್ಲಿ 4ನೇ ತರಗತಿಯ ವಿದ್ಯಾರ್ಥಿಗಳಿದ್ದಾರೆ. ಇವರ ಈ ಚಿಕ್ಕ ವಯಸ್ಸಿನಲ್ಲಿ ಮಾಡಿರುವಂತಹ ಸಾಧನೆ ಬಹಳ ಅಭೂತಪೂರ್ವವಾಗಿದ್ದು ಇವರನ್ನ ವೇದಿಕೆಯಲ್ಲಿರುವಂತಹ ಎಲ್ಲರೂ ತುಂಬು ಹೃದಯದಿಂದ ಗೌರವಿಸಬೇಕಾಗಿ ಮೂಲಕ ವಿನಂತಿಸಿಕೊಳ್ತಾ ಇದ್ದಾರೆ. ರಾಷ್ಟ್ರಮಟ್ಟದ ಅಬಕಾಸ್ ಅಂಡ್ ವೇದಿಕ್ ಮ್ಯಾಥ್ಸ್ ಸ್ಪರ್ಧೆಯಲ್ಲಿ ಭಾಗವಹಿಸಿದ ಸುದೀಪ್ತಿ ಆಚಾರ್ಯ ಪ್ರಥಮ ಸ್ಥಾನವನ್ನು ಗಳಿಸಿರುತ್ತಾರೆ. ಇವರು ಗೋಳಿಬಳೆ ಸುಬ್ರಹ್ಮಣ್ಯ ಆಚಾರ್ಯ ಮತ್ತು ಜ್ಯೋತಿ ದಂಪತಿಯ ಪುತ್ರಿ ಹಾಗೂ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮಂಕಿ ಗುಜ್ಜಾಡಿ 2ನೇ ತರಗತಿ ವಿದ್ಯಾರ್ಥಿಯಾಗಿರುತ್ತಾರೆ. ಇವರಿಗೆ ನಮ್ಮ ಎಜುಕೇಶನ್ ಟ್ರಸ್ಟ್ನಿಂದ ತುಂಬು ಹೃದಯದ ಧನ್ಯವಾದವನ್ನು ಐಡಿಯಲ್ ಪ್ಲೇ ಅಬಕಾಸ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ವತಿಯಿಂದ ಬೆಂಗಳೂರಿನಲ್ಲಿ ನಡೆದ 20ನೇ ರಾಷ್ಟ್ರಮಟ್ಟದ ಅಬಕಾಸ್ ಅಂಡ್ ವೇದಿಕ್ ಮ್ಯಾಥ್ಸ್ ಸ್ಪರ್ಧೆಯವರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮಂಕಿ ಗುಜ್ಜಾಡಿ 2ನೇ ತರಗತಿ ವಿದ್ಯಾರ್ಥಿಯಾಗಿರುತ್ತಾರೆ. ಇವರಿಗೂ ಕೂಡ ತುಂಬು ಹೃದಯದ ಧನ್ಯವಾದವನ್ನು ಸ್ಥಾನವನ್ನ ಗಳಿಸಿರುತ್ತಾರೆ ಹಾಗೂ ರಾಷ್ಟ್ರಮಟ್ಟದ ಅಬಕಾಸ್ ಸ್ಪರ್ಧೆಯಲ್ಲಿ ಭಾಗವಹಿಸಿ ದ್ವಿತೀಯ ಸ್ಥಾನವನ್ನ ಗಳಿಸಿರುತ್ತಾರೆ. ಇವರಿಗೂ ಕೂಡ ತುಂಬು ಹೃದಯದ ಧನ್ಯವಾದಗಳು. 2007ರಲ್ಲಿ ಜನಿಸಿದ್ದು ತಂದೆ ದಿನೇಶಾಚಾರ್ಯ, ತಾಯಿ ಪ್ರೇಮಾಚಾರ್ಯ ಇವರ ಪುತ್ರಿಯಾಗಿದ್ದು ಇವರು ತಲ್ಲೂರು ಪಾರ್ಕಿಕಟ್ಟೆಯಲ್ಲಿ ವಸನ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ನ ವಿದ್ಯಾರ್ಥಿಯಾಗಿದ್ದು ದ್ವಿತೀಯ ಪಿಯುಸಿಯಲ್ಲಿ ತರಗತಿಯಲ್ಲಿ ಓದುತ್ತಿದ್ದಾರೆ. ಇವಳು ಶಾಲೆಯಲ್ಲಿ ನಡೆದ ವಿವಿಧ ನಡೆಸಿರುತ್ತಾರೆ. ವಿದ್ಯಾದಾನವೇ ಸರಿ. ವಿದ್ಯಾದಾನ ಅಂತ ಹೇಳಿದ್ರೆ ಮೊದಲು ನಾವು ಸಣ್ಣದಿರುವಾಗೆಲ್ಲ ಹೇಳ್ತಿದ್ರು ದಾನಗಳಲ್ಲಿ ಮಹಾದಾನ, ಅನ್ನದಾನ ಅಂತೇಳಿ. ಇತ್ತೀಚಿನ ವರ್ಷಗಳಲ್ಲಿ ಸ್ವಲ್ಪ ಬದಲಾಗಿ ವಿದ್ಯಾದಾನವೇ ಶ್ರೇಷ್ಠತೆಯನ್ನು ಪಡೆದುಕೊಂಡಿರುತ್ತದೆ. ಹಾಗೆ ವಿದ್ಯಾರ್ಥಿಗಳ ಸಂಖ್ಯೆ ತುಂಬ ಕಡಿಮೆ ಉಂಟಿಲ್ಲ. ವಿದ್ಯಾರ್ಥಿಗಳು ಈಗ ವಿದ್ಯೆ ಅಂತ ಹೇಳಿದ್ರೆ ಏನಂತ ಹೇಳಿ, ವಿದ್ಯೆಯಿಂದ ಏನು ಪ್ರಯೋಜನ? ಈಗ ಸುಭಾಷಿತದಲ್ಲಿ ಒಂದು ಶ್ಲೋಕ ಬರ್ತದೆ, ವಿದ್ಯಾ ದದಾತಿ ವಿನಯಂ ವಿನಯಾತ್ ಯಾತಿ ಪಾತ್ರತಾಂ ಪಾತ್ರತ್ವ ಧನಂ ಆಪ್ನೋತಿ ಧನ ಧರ್ಮ ಅಥವಾ ಸುಖಂ ಅಂತ ಹೇಳಿ. ವಿದ್ಯೆಯಿಂದ ವಿನಯವು, ವಿನಯದಿಂದ ಕೀರ್ತಿಯು, ಯಶಸ್ಸಿನಿಂದ ಧನ ಸಂಪಾದನೆಯು, ಆ ಧನ ಸಂಪಾದನೆಯಿಂದ ಅದನ್ನು ನಾವು ಧರ್ಮ ಕಾರ್ಯಗಳಿಗೆ ಉಪಯೋಗಿಸುವುದರಿಂದ ನೆಮ್ಮದಿ ಸುಖ ಸಿಗ್ತದೆ ಅಂತ ಹೇಳಿ. ಸರ್ವಜ್ಞ ಸಹ ಹಾಗೆ ಹೇಳಿ, ಸಿರಿ ಬಂದೊಡೆ ಕರೆದು ದಾನವನ್ನು ಮಾಡು ಅಂತ ಹೇಳಿ. ಈಗ ವಿದ್ಯಾರ್ಥಿಗಳು ನೆನಪಿಟ್ಕೊಳ್ಬೇಕಾದಂಥ ಅಂಶಗಳು, ವಿದ್ಯಾರ್ಥಿ ಜೀವನದಲ್ಲಿ ಏನನ್ನು ನೆನಪಿಟ್ಕೊಳ್ಬೇಕು ಅಂತ ಹೇಳಿ. ವಿದ್ಯಾರ್ಥಿಗಳು ಅವರಿಗೆ, ನನ್ನ ಪ್ರಕಾರ ಅವರಿಗೆ ಮನೆಯವರ ಕಷ್ಟದ ಸಂಪೂರ್ಣ ಅರಿವಿರಬೇಕು. ಮನೆಯವರ ಕಷ್ಟದ ಸಂಪೂರ್ಣ ಅರಿವು ಯಾವನಿಗೆ ಇರ್ತದೋ ಅವನ ವಿದ್ಯಾರ್ಥಿ ಜೀವನದಲ್ಲಿ 100% ಯಶಸ್ಸನ್ನು ಸಾಧಿಸುತ್ತಾನೆ. ಅದೇ ರೀತಿ ಪರಿಶ್ರಮ ಪಡಬೇಕು. ಸತತ ಪರಿಶ್ರಮದಿಂದ ಎಲ್ಲವೂ ಸಾಧ್ಯ. ಈಗ ಕಾಳಿಕಾಂಬ ಎಜುಕೇಶನ್ ಟ್ರಸ್ಟ್ ಅವರು ವಿದ್ಯಾರ್ಥಿಯನ್ನು ನೀಡ್ತಾ ಇದ್ದಾರೆ. ಈಗ ಇವರು ವಿದ್ಯಾರ್ಥಿ ವೇತನವನ್ನು ತಗೊಂಡಂಥ ಮಕ್ಕಳು ಮುಂದೆ ಈಗ ಉದ್ಯೋಗದ ಸಿಕ್ಕಿದ ಮೇಲೆ ಈ ಟ್ರಸ್ಟನ್ನು ನೆನಪಿಟ್ಟುಕೊಂಡು ಏನಾದರೂ ಸಹಾಯಧನ ಮಾಡಿ ಮುಂದಿನ ವಿದ್ಯಾರ್ಥಿಗಳಿಗೆ ಉಪಯೋಗವಾಗುವಂಥ ಕೆಲಸ ಮಾಡಬೇಕಂತ ಹೇಳಿ ಅವಕಾಶ ಹೊಂದಿಸುತ್ತಾ ನನ್ನ ಮಾತನ್ನು ಮುಗಿಸುತ್ತೇನೆ. ಸಂಜನಾ ಡಾಕ್ಟರ್ ಮಂಜುನಾಥ ಆಚಾರ್ಯ ಚಿಕ್ಕನಣ್ಣ ಇವರು SSLCಯಲ್ಲಿ 96.64% ಹೆಚ್ಚಿನ ಅಂಕವನ್ನು ಪಡೆದು ನಮ್ಮ ಸಮಾಜಕ್ಕೆ ಕೀರ್ತಿಯನ್ನು ತಂದಿರುತ್ತಾರೆ. ಇವರಿಗೆ ತುಂಬು ಹೃದಯದ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇವೆ. ಅರ್ಚನಾ ಎಲ್ಲರೂ ಸಣ್ಣ ರುದ್ರಾಚಾರ್ಯ ನಾವುಂಡ ಇವರು ದ್ವಿತೀಯ ಪಿಯುಸಿಯಲ್ಲಿ 96.83%. ಇವರಿಗೆ ತುಂಬು ಹೃದಯದ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇವೆ. ಕಾಲೇಜ್ ಪಂಡಿತ್ ಇವರ ಕಿರು ಪರಿಚಯನ ಯಶೋಧರಾಚಾರ್ಯ ಕಾರ್ಯದರ್ಶಿ ಶ್ರೀ ಕಾಳಿಕಾಂಬ ಎಜುಕೇಶನಲ್ ಟ್ರಸ್ಟ್ ಹುಬ್ಬಳ್ಳಿ ಇವರು 1965 ಉಡುಪಿ ಜಿಲ್ಲೆಯ ದಕ್ಷಿಣ ಭಾಗದಿಂದ ಬಂದವ. ಮತ್ತೆಲ್ಲರೂ ಕೂಡ ಉಡುಪಿ ಜಿಲ್ಲೆಯ ಉತ್ತರ ಭಾಗದವರು. ನನಗೆ ಬಹಳ ಸಂತೋಷ ಆಗ್ತಾ ಇದೆ. ನಾನು ಈ ಭೂಮಿಗೆ ಬಂದು ಇವತ್ತಿಗೆ 60 ವರ್ಷ ಆಯಿತು. ಇವತ್ತು ನಮ್ಮ ಟ್ರಸ್ಟ್ ಅಧ್ಯಕ್ಷರಾದಂಥ ನಮ್ಮ ಸಂಗೀತರಾದ ಸುಧಾಕರಾಚಾರ್ಯರು ನೀವು ನಮ್ಮ ಸಮಾರಂಭಕ್ಕೆ ಬರಬೇಕು ಅಂದಾಗ ನಾನು ಯೋಚನೆ ಮಾಡಿ ಒಪ್ಪಿಕೊಂಡೆ. ಕಾರಣ ನನ್ನ 60ನೇ ವರ್ಷ ಇವತ್ತಿಗೆ ಆಗ್ತಾ ಇದೆ.
ಇದೇ ತಿಂಗಳಲ್ಲಿ ನಾನು ಪ್ರಾಂಶುಪಾಲರ ಹುದ್ದೆಯಿಂದ ವಯೋನಿವೃತ್ತಿಯನ್ನು ಕೂಡ ಪಡಿತಾ ಇದ್ದೇನೆ. ಈ ಒಂದು ಸುದಿನದಂದು ನನ್ನನ್ನು ಅದಕ್ಕೆ ಹೇಳೋದು ದೈವಾನುಗ್ರಹ ಅಂತ. ಎಲ್ಲವೂ ನಾವು ಅಂದ್ಕೊಂಡಂತೆ ಆಗುವುದಿಲ್ಲ. ಕೆಲವು ಸಲ ದೈವ ಇಚ್ಛೆ ಏನಿರುತ್ತೆ ಆ ಒಂದು ಇಂಥ ಪುಣ್ಯಕ್ಷೇತ್ರದಲ್ಲಿ ನಾಗಲಿಂಗ ಸ್ವಾಮಿಗಳು ಬಂದು ಕರಸ್ಥಳ ಅಂತ ಅಂದುಕೊಂಡ ಒಂದು ವಿಶ್ವಕರ್ಮೇಶ್ವರ ಸಾನ್ನಿಧ್ಯವಿರುವ ಈ ದೇವಸ್ಥಾನದಲ್ಲಿ ನನ್ನನ್ನು ಗುರುತಿಸಿದ್ದಕ್ಕೆ ನಾನು ಉಪ್ರಳ್ಳಿ ದೇವಸ್ಥಾನದ ಆಡಳಿತ ಮುಖ್ಯಸ್ಥರು, ಎಜುಕೇಷನ್ ಟ್ರಸ್ಟ್, ಮಹಿಳಾ ಮಂಡಳಿ, ಯುವಕ ಸಂಘ, ಯುವತಿ ಸಂಘ, ಮಹಿಳಾ ಮಂಡಳಿ ಎಲ್ಲ ಸರ್ವ ಕೂಡುವಳಿಕೆಯು ಕೂಡ ನಾನು ಒಂದೇ ಮಾತಿನಲ್ಲಿ ಪ್ರಣಾಮಗಳನ್ನು ಸಲ್ಲಿಸ್ತಾ ಇದ್ದೇನೆ. ಗೌರವಿಸಬೇಕಾಗಿ ನಮ್ಮ ಪ್ರಶ್ನಾ ಶೈಕ್ಷಣಿಕ ವರ್ಷದ ವಿದ್ಯಾರ್ಥಿ ವೇತನ ಕಾರ್ಯಕ್ರಮ ಪೋಷಕರು ಬಂದು ಪಡೆದುಕೊಂಡು ಹೋಗಬೇಕಾಗಿ ವಿದ್ಯಾರ್ಥಿಗಳು ದಯವಿಟ್ಟು ವೇದಿಕೆಯ ಮುಂಭಾಗಕ್ಕೆ ಅತಿಥಿಗಳು ನೀಡುವಂತ ಹಾಗೆ ವಿದ್ಯಾರ್ಥಿಗಳು ಇಲ್ಲಿ ವೇದಿಕೆ ಮುಂಭಾಗ ಬಂದು ಮುಂದಿನ ವಿದ್ಯಾರ್ಥಿ ವೇತನವನ್ನು ಉದಯಾಚಾರ್ಯ ಮುಖಾಂತರ ಇವರು ಈ ವೇದಿಕೆಯಿಂದ ವಿನಂತಿಸಿಕೊಳ್ತಾ ಇದ್ದಾರೆ. ಇದೊಂದು ಸದುದ್ದೇಶದಿಂದ ಹಿಂದಿನ ನಮ್ಮ ಮಾಜಿ ಆಡಳಿತ ಮುಖ್ಯಸ್ಥರು, ಹಿಂದಿನ ಆಡಳಿತ ಸಮಿತಿಯವರು ಇದನ್ನು ಹುಟ್ಟುಹಾಕಿ ಇದೀಗ 17ನೇ ವರ್ಷದ ವಿದ್ಯಾರ್ಥಿ ವೇತನವನ್ನು ವಿತರಣೆ ಮಾಡ್ತಾ ಇದ್ದೇವೆ. ಇದರ ಮುಖ್ಯ ಉದ್ದೇಶ ಅಂತ ಹೇಳಿದರೆ, ನಮ್ಮ ದೇವಸ್ಥಾನಕ್ಕೆ ಸಂಬಂಧಪಟ್ಟ ಸುಮಾರು 2,500ಕ್ಕೂ ಹೆಚ್ಚು ಮನೆ ಇದೆ. ಈ ಮನೆಯವರಿಗೂ ದೇವಸ್ಥಾನಕ್ಕೆ ಒಂದು ಸಂಪರ್ಕ ವೃದ್ಧಿಯಾಗಲಿ. ಈ ವಿದ್ಯಾರ್ಥಿ ವೇತನದ ದೃಷ್ಟಿಯಲ್ಲಾದರೂ ಸಮಾಜ ಬಾಂಧವರು ನಮ್ಮ ದೇವಸ್ಥಾನಕ್ಕೆ ಬರಲಿ, ನಮ್ಮ ವಿದ್ಯಾರ್ಥಿಗಳು ಬರಲಿ ಎನ್ನುವ ಉದ್ದೇಶ ಇಟ್ಟುಕೊಂಡು, ಮತ್ತೆ ದೇವಸ್ಥಾನದ ಒಂದು ಪ್ರಸಾದ ರೂಪದಲ್ಲಿ ಒಂದು ಪ್ರೋತ್ಸಾಹವನ್ನು ನೀಡುವ ಉದ್ದೇಶ ಇಟ್ಟುಕೊಂಡು ಸಂಸ್ಥೆಯನ್ನು ಹುಟ್ಟುಹಾಕಿದ್ದಾರೆ. ಇದರ ಸದುಪಯೋಗವನ್ನು ತಾವೆಲ್ಲ ಪಡೆದುಕೊಳ್ಬೇಕು. ಈ ದಿನ ವರ್ಧಂತಿ ಅಂತ ಹೇಳಿದರೆ ದೇವಸ್ಥಾನದ ದೇವಿಯ ಶಕ್ತಿಯನ್ನು ವೃದ್ಧಿಸುವಂಥ ಒಂದು ಕಾರ್ಯಕ್ರಮ. ಇಂಥ ದಿನದಲ್ಲಿ ನಿಮಗೆ ಆ ಅಮೌಂಟ್ ಎಷ್ಟೇ ಸಿಕ್ಕಲಿ, ಚೆಕ್ ಎಷ್ಟೇ ಸಿಕ್ಕಲಿ, ಆದರೆ ನಿಮ್ಮ ಶೈಕ್ಷಣಿಕ ಜೀವನಕ್ಕೆ ಅದೊಂದು ವೃದ್ಧಿ ಆಗಲಿಕ್ಕೆ, ಅಭಿವೃದ್ಧಿ ಆಗಲಿಕ್ಕೆ ಕಾಳಿಕಾಂಬೆಯ ಆಶೀರ್ವಾದ ಅಂತ ತಾವೆಲ್ಲ ತಿಳ್ಕೊಳ್ಬೇಕಂತ ಈ ಸಂದರ್ಭದಲ್ಲಿ ನಾನು ಪ್ರಾರ್ಥಿಸ್ತೇನೆ. ಹಾಗೆ ವೇದಿಕೆಯಲ್ಲಿ ಸಾಕಷ್ಟು ಗೌರವಾನ್ವಿತರು ಮಾತಾಡಿದ್ದಾರೆ. ಇದೀಗಲೇ ನಮ್ಮ ಪ್ರಾಂಶುಪಾಲರು ಸಾಕಷ್ಟು ವಿಚಾರಗಳನ್ನು ಹೇಳಿದ್ದಾರೆ. ಈ ವಿದ್ಯಾರ್ಥಿ ವೇತನ ಅಂತ ಹೇಳಿದಾಗ ನಮಗೆ ಮಾನ್ಯ MN ಆಚಾರ್ಯ ನೆನಪಾಗ್ತದೆ. ಇವರು SSLC ಎಷ್ಟು ಇರುವಾಗ ಅವರು ಮಾತಾಡೋಕೆ ಕೇಳ್ತಾರೆ. ಅವರು ಮತ್ತೆ ಸಂಜು ಮಾಸ್ಟರ್ ನಮ್ಮ ಪ್ರಧಾನ ಕಾರ್ಯದರ್ಶಿ ಅವರು ಮಾಜಿ ವಿದ್ಯಾರ್ಥಿ ವೇತನಕ್ಕೆ ಅವರು ಆವಾಗ ಉಡುಪಿ ಜಿಲ್ಲೆಯಲ್ಲಿ ಅವರು ಮತ್ತು ಸಂಜು ಮಾಸ್ಟರ್ ಇಬ್ಬರೇನೋ ಸೆಲೆಕ್ಟ್ ಆಗಿದ್ರಂತೆ. ಉಡುಪಿ ಮಂಗಳೂರಿಗೆ ಹೋಗಿ ತಗೊಂಡು ಬಂದಿದ್ದಾರೆ. MN ಆಚಾರ್ಯ ಇವತ್ತು ನಮ್ಮ ಪ್ರಾಂಶುಪಾಲರು ಮಾಮ ಹಾಗೂ ಸಂಜು ಮಾಸ್ಟರ್ ಇಲ್ಲೇ ಇದ್ದಾರೆ. ಇಬ್ಬರು ಸೆಲೆಕ್ಟ್ ಆಗಿ ಮಂಗಳೂರಿಗೆ ಹೋಗಿ ಸ್ಕಾಲರ್ಶಿಪ್ ತಗೊಂಡು ಬರುವಾಗ MN ಆಚಾರ್ಯರು ಪಾಲ್ಕೆ ಬಾಬುರಾಯ ಆಚಾರ್ಯ ಅಡ್ರೆಸ್ ಅನ್ನು ಕಲೆಕ್ಟ್ ಮಾಡಿದ್ರು. ಪಾಲ್ಕೆ ಬಾಬುರಾಯ ಆಚಾರ್ಯ ಅಡ್ರೆಸ್ ಕಲೆಕ್ಟ್ ಮಾಡಿ ಇಲ್ಲಿ ಮುಂದಿನ ವರ್ಷ ಬರುವ ದೀಪೋತ್ಸವಕ್ಕೊಂದು ಅವರಿಗೊಂದು ಕಾಗದವನ್ನು ಪೋಸ್ಟ್ ಮಾಡಿದಂತೆ. ಮಾನ್ಯ MN ಆಚಾರ್ಯ ಕೂಡ ಇಲ್ಲೇ ಇದ್ರು. ಆ ಕಾಗದವನ್ನು ಆಧರಿಸಿ ಪಾಲ್ಕೆ ಬಾಬುರಾಯ ಆಚಾರ್ಯರು ಕುಂದಾಪುರ ಆಗಲಿನ ಮುಕ್ತೇಶ್ವರ ಮನೆಗೆ ಬಂದು ಇಲ್ಲಿಗೆ ಬಂದು ಈ ದೇವಸ್ಥಾನಕ್ಕೆ ಬೇರೆಯವರ ಮುಖಾಂತರ ವಿಷಯವನ್ನು ತಿಳಿದು ಇಲ್ಲಿ ದೇವಸ್ಥಾನಕ್ಕೆ ಒಂದು ಜಾಗವನ್ನು ಖರೀದಿ ಮಾಡಿಕೊಟ್ಟು 378 ರೂಪಾಯಿಗೆ ದೇವಸ್ಥಾನಕ್ಕೆ ಬರಬಾರಿ ಆಗಿರ್ತಕ್ಕಂಥ ಜಾಗವನ್ನು ಪಾಲ್ಕೆ ಬಾಬುರಾಯ ಆಚಾರ್ಯ ಖರೀದಿ ಮಾಡಿಕೊಳ್ಳಿಕ್ಕೆ ಒಂದು ಮೂಲ ಕಾರಣ ಅದು ವಿದ್ಯಾರ್ಥಿ ವೇತನಕ್ಕೆ MN ಆಚಾರ್ಯ ಆವಾಗ ಇವತ್ತು ಪ್ರಧಾನ ಕಾರ್ಯ ಸಂಜು ಮಾಸ್ಟರು ಮಂಗಳೂರಿಗೆ ಹೋಗಿ ವಿದ್ಯಾರ್ಥಿ ವೇತನ ಪಡೆದ ಒಂದು ಪೂರಕವಾಗಿದೆ ಅಂತ ಹೇಳಿ ತುಂಬಾ ಹೆಮ್ಮೆ ಆಗ್ತದೆ. ಹಾಗೆ ಕಾಳಿಕಾಂಬೆಗೆ ನಮಸ್ಕರಿಸುತ್ತಾ ಈ ದಿನ ವರ್ಷದ ವಿದ್ಯಾರ್ಥಿ ವೇತನವನ್ನು ಈ ದಿನ ನಾವು ವಿತರಣೆ ಮಾಡಿದ್ದೇವೆ. ಹಾಗೆ ವೇದಿಕೆಯ ಮುಂಭಾಗದಲ್ಲಿದ್ದಂಥ ನನ್ನ ಹಿರಿಯರು ಮಾರ್ಗದರ್ಶಕರಾದ MN ಆಚಾರ್ಯ ಹಾಗೂ BA ಆಚಾರ್ಯ ಹಾಗೂ ಟ್ರಸ್ಟಿನ ಎಲ್ಲ
ಪದಾಧಿಕಾರಿಗಳೇ, 17 ವರ್ಷದ ಹಿಂದೆ ನಾವು ನಮ್ಮ ಹುಬ್ಬಳ್ಳಿ ಕಾಳಿಕಾಂಬ ದೇವಸ್ಥಾನದ ವ್ಯಾಪ್ತಿಯಲ್ಲಿ ದೇವಸ್ಥಾನವನ್ನು ಕಟ್ಟಿದ್ದೇವೆ ಹಾಗೂ ಧಾರ್ಮಿಕ ವಿಧಿವಿಧಾನವನ್ನು ನಾವು ಪೂರೈಸ್ತಾ ಇದ್ದೇವೆ. ಜೊತೆಗೆ ನಮ್ಮ ವಿದ್ಯಾರ್ಥಿಗಳು ಒಳ್ಳೆಯ ವಿದ್ಯಾಭ್ಯಾಸವನ್ನು ಪಡಿಬೇಕು ಅನ್ನುವಂಥ ಉದ್ದೇಶದಿಂದ ನಾವು ಈ ಒಂದು ಟ್ರಸ್ಟನ್ನು ಆ ಸಂದರ್ಭದಲ್ಲಿ ಸ್ಥಾಪನೆ ಮಾಡಿದ್ದೇವೆ. പക്ഷെ ಆ ಸಂದರ್ಭದಲ್ಲಿ ಆಗ ಪ್ರಾಸ್ತಾವಿಕವಾಗಿ ಮಾತು ಹೇಳಿದಂತೆ 1,000 ಹಣ ಹಾಕಿ ಆ ಸಂದರ್ಭದಲ್ಲಿ ಪ್ರಾರಂಭವಾದ ಟ್ರಸ್ಟ್. പക്ഷെ ಆ ಸಂದರ್ಭದ ಉದ್ಘಾಟನಾ ಸಮಾರಂಭದಲ್ಲಿ ನಾನೊಂದು ಮಾತು ಹೇಳಿದೆ, ನಾವು ಶೀಘ್ರದಲ್ಲಿ ಒಂದು 25 ಲಕ್ಷ ಹಣವನ್ನು ಒಟ್ಟು ಮಾಡಬೇಕು, ಅದರ ಬಡ್ಡಿಯನ್ನು ನಾವು ಜನರಿಗೆ ಮಕ್ಕಳಿಗೆ ಕೊಡಬೇಕು ಅನ್ನುವಂಥ ಮಾತನ್ನು ಆ ಸಂದರ್ಭದಲ್ಲಿ ಹೇಳಿದೆ. പക്ഷെ ಇವತ್ತು 25 ಲಕ್ಷಕ್ಕೆ ಅದಕ್ಕೆ ಬೆಲೆನೇ ಇದ್ದಾಗಿದೆ. 25 ಲಕ್ಷಕ್ಕೆ ಬರುವಂಥದ್ದು ಸಾಧಾರಣ 2 ಲಕ್ಷ ರೂಪಾಯಿ ಬಡ್ಡಿ ಮಾತ್ರ. ಇವತ್ತು 2 ಲಕ್ಷ ರೂಪಾಯಿಗೆ ಏನೂ ಸಾಕಾಗೋದಿಲ್ಲ. ಇವತ್ತು ನಮ್ಮ ಮುಂದಿನ ಗುರಿ 1 ಕೋಟಿ ಆಗಬೇಕು ಅಂತ ಹೇಳಿದೆ. പക്ഷെ 1 ಕೋಟಿ ಆಗಲಿಕ್ಕೆ ಇನ್ನೊಂದು 5-10 ವರ್ಷ ಆದರೂ ಬೇಕಾಗ್ತದೆ. ಆಗ 1 ಕೋಟಿ ಬಡ್ಡಿಗೆ ಏನು ಬೆಲೆ ಇಲ್ಲದಂಗೆ ಆಗ್ತದೆ. പക്ഷെ ನಾವು ಎಷ್ಟು ಹಣ ಮಾಡಿದರೂ ಸಮೇತ ಇದು ಸಾಕಾಗುವಂಥ ವ್ಯವಸ್ಥೆ ಅಲ್ಲ ಇದು. ಹಾಗಾಗಿ ಮುಂದಿನ ದಿನದಲ್ಲಿ ನಾವು ಇದನ್ನ ಠೇವಣಿ ಮೊತ್ತವನ್ನು ಜಾಸ್ತಿ ಮಾಡುವುದಲ್ಲದೆ ಹಣ ಖರ್ಚಿಗೆ ಕೆಲವು ಕಾರ್ಯಕ್ರಮವನ್ನು ಮಾಡಬೇಕು ಅನ್ನುವಂಥ ಆಲೋಚನೆ ಇಟ್ಕೊಂಡಿದ್ದೇವೆ. ಯಾಕಂದರೆ SSC ಮಕ್ಕಳಿಗೆ SSC ನಂತರ ಮುಂದೇನು ಮಾಡಬೇಕು ಅನ್ನುವಂಥ ವಿಚಾರಗೋಷ್ಠಿ ಇರ್ಬೋದು, ಅಥವಾ ವಿದ್ಯಾಭ್ಯಾಸದ ವಿವಿಧ ಹಂತದಲ್ಲಿ ಅವರು ಯಾವ ರೀತಿ ನಾವು ವಿದ್ಯಾಭ್ಯಾಸ ಮಾಡಬೇಕು ಅನ್ನುವಂಥ ವಿಚಾರ ಇರ್ಬೋದು. ಅಂತ ಒಂದು ವ್ಯವಸ್ಥೆಯನ್ನು ಮುಂದಿನ ದಿನದಲ್ಲಿ ಪ್ರತಿ ತಿಂಗಳು ನಾವು ಆಯೋಜನೆ ಮಾಡಬೇಕು ಅನ್ನುವಂಥ ಒಂದು ತೀರ್ಮಾನಕ್ಕೆ ಬಂದಿದ್ದೇವೆ. പക്ഷെ ಮುಂದಿನ ತಿಂಗಳಿಂದಲೇ ನಾವು ಅಂಥ ಒಂದು ಕಾರ್ಯಕ್ರಮವನ್ನು ಮಾಡಲಿಕ್ಕೆ ನಾವು ಹೊರಟಿದ್ದೇವೆ. ಜೊತೆಗೆ പക്ഷേ ಈ ಹಣ ಸಂಗ್ರಹಣೆ ಮಾಡುವಂಥದ್ದು ಅಷ್ಟು ಸುಲಭದ ಮಾತಲ್ಲ. ನಮ್ಮ BHR ಮಣಿಪಾಲದಲ್ಲಿ ಉಡುಪಿಯಲ್ಲಿ ಜಿಲ್ಲಾ ಎಜುಕೇಷನ್ ಟ್ರಸ್ಟ್ ಮಾಡಿ ಅದರಲ್ಲಿ ನಾವೆಲ್ಲ ಪದಾಧಿಕಾರಿಗಳಾಗಿದ್ದೇವೆ. ನಮಗೆ ಕೈಯಲ್ಲಿ ಸಮಯ ಇಲ್ಲ, ಅವರು ಹೊಂದಾಣಿಕೆಯಲ್ಲಿ ಕೆಲಸ ಆಗ್ತಾ ಇದೆ. ಅಲ್ಲಿ 1 ಕೋಟಿ ರೂಪಾಯಿ ಒಟ್ಟು ಮಾಡಿದ್ದಾರೆ. 9-10 ಲಕ್ಷ ರೂಪಾಯಿ ವಿದ್ಯಾರ್ಥಿ ವೇತನವನ್ನು ಕೊಡ್ತಾ ಇದ್ದಾರೆ. ಆದರೂ ಅದು ಇಡೀ ಜಿಲ್ಲೆಗೆ ಸಾಕಾಗ್ತಾ ಇಲ್ಲ. പക്ഷെ ಅವರ ಒಂದು ವ್ಯಾಪ್ತಿ ಒಂದು 10 ಕೋಟಿ ಆಗಬೇಕು ಅನ್ನುವಂಥ ಒಂದು ಗುರಿಯನ್ನು ಇಟ್ಕೊಂಡಿದ್ದೇವೆ. ನಾವು 1 ಕೋಟಿಯನ್ನು ಇಟ್ಕೊಂಡಿದ್ದೇವೆ. പക്ഷെ ಈ ಹಣ ಒಟ್ಟು ಮಾಡಲಿಕ್ಕೆ ನಾನೀಗ ಸಾಧಾರಣ ಒಂದು 2 ತಿಂಗಳ ಹಿಂದೆ ನನ್ನ ಒಂದು ಅಧಿಕಾರವನ್ನು ಸ್ವೀಕಾರ ಮಾಡಿದ ನಂತರ ನಾವು ಕೆಲವು ವ್ಯಕ್ತಿಗಳನ್ನು ಗುರುತಿಸಿ ಹೋಗಿದ್ದೇವೆ. പക്ഷെ ಯಾರೂ ನಮಗೆ ನಿರಾಸೆ ಮಾಡಲಿಲ್ಲ. ಒಂದು 3 ದಿನ ತಿರುಗಾಟದಲ್ಲಿ ಒಂದು 3 ಲಕ್ಷ ರೂಪಾಯಿ ಹಣವನ್ನು ನಾವು ಒಟ್ಟು ಮಾಡಲಿಕ್ಕೆ ಮಾಡಿದ್ದೇವೆ ಅಂತ ಹೇಳಲಿಕ್ಕೆ ಬಹಳ ಸಂತೋಷ ಆಗ್ತದೆ. പക്ഷെ ಮುಂದಿನ ದಿನದಲ್ಲೂ ಸಮೇತ ನಮ್ಮ ವಸಂತಾಚಾರ್ಯ ಹೇಳಿದ್ರು ಅವಾಗ, ಇಲ್ಲಿ ವಿದ್ಯಾರ್ಥಿ ವೇತನವನ್ನು ತಗೊಂಡ ವಿದ್ಯಾರ್ಥಿಗಳು ತಮ್ಮ ದುಡಿಮೆಯಲ್ಲಿ ಒಂದಿಷ್ಟು ಹಣವನ್ನು ಈ ಟ್ರಸ್ಟಿಗೆ ಕೊಡಬೇಕನ್ನುವಂಥದ್ದು. പക്ഷെ ನಾವು ಇದಕ್ಕೆ ಒಂದು ಋಣ ಇದೆ. ನಾವು ಎಷ್ಟು ಹಣ ಕೊಟ್ಟಿದ್ದೇವೆ ಅನ್ನುವಂಥದ್ದಕ್ಕಿಂತ ನಮ್ಮ ಈ ಪ್ರಸಾದ ರೂಪದಲ್ಲಿ ಕೊಟ್ಟಂಥ ಹಣಕ್ಕೆ ಈ ವಿದ್ಯಾರ್ಥಿಗಳು ದುಡಿದಂಥ ಸಂದರ್ಭದಲ್ಲಿ ಒಂದು ಋಣ ಇದೆ. ಆ ಹಣವನ್ನು ನೀವು ಮುಕ್ತಗೊಳಿಸಿದಾಗ ಮುಂದಿನ ವಿದ್ಯಾರ್ಥಿಗಳಿಗೆ ಕೊಡಲಿಕ್ಕೆ ಅನುಕೂಲ ಆಗ್ತದೆ. ಹಾಗಾಗಿ ನಮ್ಮ ಈ ಕಾರ್ಯಕ್ರಮದ ಕೊನೆಯ ಘಟ್ಟಕ್ಕೆ ನಮಗೆ ನಮ್ಮ ಸಮಾಜಕ್ಕೆ ಉತ್ತಮ ಸಲಹೆ ಸೂಚನೆಗಳನ್ನು ಕೊಟ್ಟು ನಮ್ಮ ಈ ಒಂದು ಸಮಾಜಕ್ಕೆ ಮಾದರಿಯಾಗಿರುವಂಥ ಶ್ರೀ ಉದಯ ಆಚಾರ್ಯರು ಸುಚಿತಾ ಬರಬೇಕಾಗಿ ನಂದಿಸಿಕೊಳ್ತಾ ಇದ್ದಾರೆ. ವಿದ್ಯಾರ್ಥಿ ಮಿತ್ರರು ಬರದಂತೆ ಅವರ ಪೋಷಕರು ಬರಬೇಕಾಗಿ
ಈ ದೇವಸ್ಥಾನದಲ್ಲಿ ಒಂದು ಯಕ್ಷಗಾನ ಒಂದು ಹೊಸ ರೀತಿಯ ತಿರುವನ್ನು ಒಂದು ಶುರುವಾಚಾರ್ಯ ಇವರಿಗೆ ಈ ಸಂದರ್ಭದಲ್ಲಿ ದೇವಸ್ಥಾನ ವತಿಯಿಂದ ಗುರುತಿಸಬೇಕೆನ್ನುವ ಉದ್ದೇಶದಿಂದ ನಾವು ಈ ಸನ್ಮಾನವನ್ನು ಇಟ್ಟುಕೊಂಡಿದ್ದೇವೆ. ಆದ್ದರಿಂದ ಸ್ವಲ್ಪ ಸಮಾಜದ ಪರವಾಗಿ ಇವತ್ತು ನಮ್ಮೆಲ್ಲರ ಎದುರುಗಡೆ ಶಿವರಾಮಾಚಾರ್ಯ ಟೆಂಪಲ್ ಇವರಿಗೆ ಅಭಿನಂದನಾ ಪೂರ್ವಕವಾಗಿ ಈ ಗೌರವ ಸಮರ್ಪಣೆಯನ್ನು ಮಾಡುತ್ತಿದ್ದೇವೆ. ಇವರನ್ನು ಯಶಸ್ವಿಯಾಗಿ ಅವರ ಆರೋಗ್ಯ ಐಶ್ವರ್ಯ ಹಾಗೂ ಅವರ ಸರ್ವಕ್ಕೆ ಶ್ರೀ ಪರಶುರಾಮಾಚಾರ್ಯರು ಆ ಕಾಲದಲ್ಲಿ ತಾವೇ ಸ್ವಂತ ಸಿಂಹಾಸನವನ್ನು ಮಾಡಿ ಈ ಭಾಗದ ನಮ್ಮ ಯುವ ಕಲಾವಿದರಿಗೆ ಪ್ರೇರಣೆ ಕೊಟ್ಟು ಪ್ರೇರಣೆ ಎನ್ನುವ ಈ ಸಂಸ್ಥೆಯ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದವರು. ಕೆಲವು ವರ್ಷಗಳ ನಂತರ ಮತ್ತೆ ಯಾವುದೇ ಕಲಾವಿದರಿಗೆ ದ್ವೇಷ ಮಾಡಿ ನಮ್ಮ ಸಮಾಜದ ಹವ್ಯಾಸಿಗಳಿಗೆ ಒಂದು ವೇದಿಕೆಯನ್ನು ಕಲ್ಪಿಸಿಕೊಟ್ಟಿರುವ ಉದ್ದೇಶದಿಂದ ಈ ಯಕ್ಷಗಾನ ಪ್ರದರ್ಶನವನ್ನು ಮಾಡ್ತಾ ಇದ್ದೇವೆ. ಹಾಗೂ ಕಾರ್ಯಕ್ರಮಿಸಲು ಒಂದೆರಡು ಅವರಿಗೆ ಶುಭಾಶಯವನ್ನು ತಿಳಿಸಬೇಕಾಗಿ ಕಲಿಸ್ತೇನೆ. ನಮ್ಮ ಸಮಾಜದಲ್ಲಿ ನಾನೇನು ಕೊಟ್ಟರೆ ಅದು ಪ್ರಸಂಗ ಹೀಗೆ ಹೋಗಬೇಕು ಅಂತ ಕಾಳಜಿಯಿಂದ ನಮಗೆ ಈ ಪ್ರಸಂಗವನ್ನು ಹೇಳಿಕೊಡದ ಭಾಸ್ಕರಾಚಾರ್ಯ ಮಾಡಿಕೊಳ್ಳಬೇಕು ಅಭಿನಂದಿಸುತ್ತೇವೆ. 3 ದಿವಸ ನಾವು ಸಾಧನದಲ್ಲಿ ತರಬೇತಿ ಮಾಡಿದಾಗ ಬಹುಶಃ ನಾವು ಇದುವರೆಗೆ ಏನು ಒಂದು ನಮ್ಮ ಸಮಾಜದಲ್ಲಿ ಅವರನ್ನ ಈ ವೇದಿಕೆಯಲ್ಲಿ ಗುರುತಿಸುವುದೇ ಹೆಮ್ಮೆ ಪಟ್ಟರಾಗಿದ್ದಾರೆ. ಇನ್ನೊಬ್ಬರು ಗಣೇಶಾಚಾರ್ಯರಿಗಾಗಿ ಹಾಲಾಡಿಯಿಂದ ಪ್ರಧಾನವಾಗಬೇಕು ಅವರನ್ನ ಹೇಳಿಕೊಂಡಾಗ ಅವರು ಹರ್ಷದಿಂದ ಒಪ್ಪಿ ಅತ್ಯಂತ ಉತ್ತಮದ ಭಾಗವತರಾಗಿ ಗಣದಿಂದ ಶ್ರೀದೇವಿ ಕಾಳಿಕಾವಿಗೆ ಹೇಳಿಕೊಡುತ್ತಾ ಅವರನ್ನ ಈ ವೇದಿಕೆಯಲ್ಲಿ ಶಾಲು ಹೊದಿಸಿ ಸ್ಮರಣಿಕೆಯಲ್ಲಿ ಗೌರವಿಸುವುದೇ ವಿನಂತಿಸಿಕೊಳ್ಳುತ್ತೇವೆ. ಇನ್ನು ನಮ್ಮವರೇ ಆದ ಅವರಿಗೂ ಕೂಡ ನಾವು ಈ ಸಂದರ್ಭದಲ್ಲಿ ಶ್ರೀದೇವಿ ಕಾಳಿಕಾದೇವಿ ಅವರ ಭವಿಷ್ಯ ಕುಟುಂಬಗಳಿಂದ ಶ್ರೀದೇವಿಯ ಸ್ಮರಣಿಕೆ ದೇವರ ಕೂಡ ನಮಗೆ ಸಹಕರಿಸಿದರು. ಅವರು ಹಾಗೆ ಯಾವ ಕರೆದು ನಮಗೆ ಒಂದು ತರಬೇತಿ ಸಹಕರಿಸಿದ ನಮ್ಮ ಸಮಾಜದ ಉತ್ತಮ ಧನ್ಯವಾದಗಳಾದ ಭಾಸ್ಕರಾಚಾರ್ಯ ಇವರಿಗೆ ನಮ್ಮ ಸ್ಮರಣಿಕೆಯಲ್ಲಿ ಗೌರವಿಸಿದ್ದೇವೆ. ಪಿಯುಸಿ ವ್ಯಾಸಂಗ ಮಾಡುತ್ತಿರುವ ವ್ಯಾಸಂಗ ಮಾಡುವ ಮಾರುಕಟ್ಟೆಗಳಲ್ಲಿ ಕೂಡ ಅದರ ಸೇವೆಯನ್ನು ಮಾಡುತ್ತಿರುವ ಆದಿತ್ಯಾಚಾರ್ಯ ಇವರಿಗೂ ಕೂಡ ಭವಿಷ್ಯ ಕುಟುಂಬಕ್ಕೆ ಏರ್ಗೆಲ್ಲ ಶ್ರೀದೇವಿ ಭಾಗವತರಾಗಿ ನಮ್ಮೊಂದಿಗೆ ಸಹಕರಿಸಿದ ಶ್ರೀಯುತ ಶ್ರೀಪತಿ ಆಚಾರ್ಯರು ಕೂಡ ಇನ್ನೊಂದು ಭಾಗವತರು ಕೃಷ್ಣಯಾಚಾರ್ಯ ನಾನು ನೋಡಿ ದಯವಿಟ್ಟು ಸಾಕಾಗಿರುವ ಜಾಗದಲ್ಲಿ ನಮಗೆ ವೇಷಭೂಷಣ 25 ಜನರಿಗೆ ವೇಷಭೂಷಣವನ್ನು ರೆಡಿ ಮಾಡಿದಂತ ನಮ್ಮ ಸಮಾಜದ ಅತ್ಯಂತ ಉತ್ತಮ ಪಡೆಯುವಂತ ಕಲಾವಿದರ ಸಂಘಟನೆ
ಹತ್ರನೇ ಕಲ್ಯಾಣಿ ಹತ್ರ
ರೂಪಂದಾರವಾಗಿ ಶಿವಶಕ್ತಿಯನ್ನು ಮಾಡ್ತಾರೆ. ಎಲ್ಲಿ ಭೋಗದಲ್ಲಿ ಅವರಿಗೆ ಮೋಕ್ಷವು ದುರ್ಲಭ, ಎಲ್ಲಿ ಮೋಕ್ಷದಲ್ಲಿ ದುರ್ಲಭ. ಆದರೆ ಮಹಾಪುರುಷಾರ್ಥ ಮಾತೆಯಲ್ಲೂ ನಮಗೆ ವಿಶೇಷವಾದಂತಹ ಉಪದೇಶ ಮಾಡಿದ್ದಾರೆ ಎಂಬ ಆಧಾರವಾಗಿಕೊಂಡು ಪವಿತ್ರವಾದಂತಹ ಉಪ್ಪಳ್ಳಿ ಕ್ಷೇತ್ರ ನಾಗರಿಕ ಸ್ವಾಮಿಯ ಭೂಮಿ ತಾಯಿಯ ಪರಿಣಾಮದಲ್ಲಿ ಅವರು ತಪಶಕ್ತಿಯಿಂದ ವಿಶೇಷವಾದಂತಹ ಪೂಜೆಯನ್ನು ಪಡೆದುಕೊಂಡು ಸಮಾಜವಾಗಿ ತಾವು ಮಾಡಿದ್ದಾರೆ. ಉತ್ಸವ ಸೇವಾ ಈಗ ಉತ್ಸವ ರೆಡಿ ಆಗ್ತದೆ. ದಯವಿಟ್ಟು ಎಲ್ಲ Thank you.
चन्द्राच मे धर्ताच मे क्षेमश्च मे सुकृश्च मे नमो नाथपतये नमो गणपतये नमः प्रमदपतये नमस्ते सुलम्बोदराय यदन्ताय विघ्ननाशिने शिवसुताशीलमूर्तये नमः सहनो ब्रह्मवर्चकम् जनकेने हाल मोसरणीवे न्यायेन मार्गेण वैमैषाः गोब्राह्मणेभ्यः शुभोऽसृत्यं लोकाः समस्ताः सुखिनो भवन्तु समस्तसन्मङ्गलानि भवन्तु श्रीमन्मङ्गलमूर्ति श्रीकाणिकापरमेश्वर्यै नमः अष्टावधावत्सरवेदोक्तवस्त्रपुष्पाञ्जलिं समर्पयामि परिबोधादमोभवमम्भिष्टो व्रत्रान्दमः परजरागामगोणाम् अभ्यर्गमहादश्रवः वामच्छाजरामचितजिदर्थम् दिवे दिवे इन्दोत्रेण आशदाः पुनर्नोदशा सदा पार्ये दिवे इममध्न्या उत श्रेणम् दिशेन भस्कुशम् सोममिन्द्राय पादवे अस्य चन्द्रो मदेश्वाविश्वादित्राणि मगाजमं हते Thank you.